ನನಗೂ ನನ್ನ ಹೆಂಡತಿಗೆ ಜಗಳ ಆದರೆ ನೆಕ್ಸ್ಟ್ ದಿವಸ ನನ್ನ ಕೆಲಸ ಸರಿಯಾಗೋದಿಲ್ಲ. ಅದರಿಂದ ವಿ ಆಲ್ವೇಸ್ ಕೀಪ್ ಅ ವೆರಿ ಗುಡ್ ಹೋಮ್ ಸೊ ದಟ್ ವಿ ಗೋ ಔಟ್ ಆ್ಯಂಡ್ ಡೂ ದ ಜಾಬ್. ನಾನು ಆ ದೇವಸ್ಥಾನದ ರಿಪೇರ್ ವರ್ಕಿನ ಮೊದಲನೇ ಕಲ್ಲು ನಾನು ತೊಗೊಂಡೋಗ್ಬಿಟ್ಟಿದ್ದೆ. ಎಮೋಷನಲ್ ಮೂಮೆಂಟ್. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಇದಕ್ಕೆ ಅಂತಾರೆ ಅಂತ. ನಿಲನ ಭವನದ ದೀಪಗಳನ್ನು ಆರಿಸಿದರೇನು, ಚಂದ್ರನನ್ನು ಆರಿಸಲಿ ನೋಡೋಣ ಅಂತ. ಸೊ ನಿಮ್ಮ ಶತ್ರುಗಳು, ನಿಮ್ಮ ಎದುರ ಇರೋರು, ನೀವು ನಿಮ್ಮ ಪ್ರೀತಿಯ ಜೊತೆ ಕೂತ್ಕೊಂಡು ಮಾತಾಡುವಂತಹ ಒಂದು ಜಾಗ ಇದೆಯಲ್ಲ, ಅಲ್ಲಿ ಎಲ್ಲ ದೀಪಗಳನ್ನ ಹಾರಿಸ್ಬಿಟ್ಟು ಕತ್ಲಾಗ್ಬಿಡಲಿ ಅಂತ ಹೇಳಿದಾಗ ಅದು ಅವ್ರು ಆ ಒಂದು ಆರಿಸುವಂತಹ ಅಧಿಕಾರ ಅವ್ರಿಗಿದೆ, ಅವ್ರಿಗೆ ಅಷ್ಟು ಶಕ್ತಿ ಇದೆ. ಚಂದ್ರನನ್ನು ಆರಿಸುವಂಥ ಶಕ್ತಿ ಇಲ್ಲ. ನೀವು ಬೈಕರ್ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. 1942 ಮಾಡೆಲ್ದು ಒಂದು ಬೈಕ್ ಇದೆ ಅಂತ ತಮಗೆ ಶೋಲೆ ಚಿತ್ರದಲ್ಲಿ ಇದ್ದಿದ್ದು, ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಚಿಕ್ಕವನಿಂದಾಗಲೂ ಮೋಟ್ರ್ ಬೈಕ್ ಇಟ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಯಾವತ್ತೂ ನಮಗೊಂದು ಮೋಟ್ರ್ ಬೈಕ್ ತೊಗೊಳ್ಳೋಂಥ ಶಕ್ತಿ ಬಂದಿರಲಿಲ್ಲ. ಇದು ಒಂದು ಶೋಲೆ ಬೈಕ್ ಯಾರೋ ಇದೆ ಅಂತ ಹೇಳ್ಬಿಟ್ಟು ನನಗೆ ತಂದುಕೊಟ್ರು. ಸೊ ಬೈಕಿಂಗ್ ಈಸ್ ಮೈ ಹಾಬಿ. ಅಂದರೆ ನಾನು ಹೋಗೋಕ್ಕಾಗೋದಿಲ್ಲ, ರಿಟೈರ್ಡ್ ಆದಮೇಲೆ ಹೋಗೋಣ ಅಂತ ಇಷ್ಟ. ನನಗೆ ದಿಲ್ಲಿಯಿಂದ ಒಂದು ಕರೆ ಬಂತು, ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಒಂದು ಹುದ್ದೆಗೋಸ್ಕರ ಒಂದು ಸಂದರ್ಶನಕ್ಕೆ ನೀವು ಬರ್ತೀರಾ ಅಂತ ಕೇಳ್ಬಿಟ್ಟು. ಅದು ನನಗೆ ಬಹಳ ಆಶ್ಚರ್ಯ ತಂತು. ರಾಜಕಾರಣಿಗಳ ಕಚೇರಿ ಹೊರಗಡೆ ಜನ ನಿಲ್ಲೋದನ್ನು ನಾವು ನೋಡಿದ್ದೀವಿ. ನಿಮ್ಮ ಕಚೇರಿಲಿ ನೀವು ಯಾವುದೇ ಇಲಾಖೆ ಹೋಗಲಿ, ಒಂದಷ್ಟು ಜನ ಅಹವಾಲನ್ನು ಇಟ್ಕೊಂಡು ಯಾವಾಗಲೂ ನಿಂತಿರ್ತಾರೆ, ಮತ್ತು ನೀವು ಹೊರಗಡೆ ಬಂದಾಗ ಅದನ್ನು ಬಗೆಹರಿಸಿನೇ ಹೋಗ್ತೀರಿ ಅನ್ನೋ ಮಾತಿದೆ. ನಾನು ಇದ್ರ ಬಗ್ಗೆ ಸಂತೋಷ ಪಡೋದಿಲ್ಲ. ಯಾಕಂತ ಹೇಳಿದ್ರೆ, ಎಲ್ಲಾದರೂ ರಾಜಕಾರಣಿಗಳ ಮರ್ಜಿಗೊಳಗಾಗಿ ಕೆಲಸ ಮಾಡಬೇಕು, ಇದು ಸಾಕು ಅಂತ ಬೇಸರಗೊಂಡಿದ್ದೇನಾದರೂ ಇದೆಯಾ? ದಿನನಿತ್ಯ ಸಂತೋಷ ಆಗ್ತದೆ, ದಿನನಿತ್ಯ ಬೇಸರ ಆಗ್ತದೆ. ಒಬ್ಬ ಮಹಿಳೆ ಇವತ್ತು ಯಾರ ಮಾತು ಯಾರ ಅನುಮತಿಯನ್ನು ಪಡೆಯದೆ, ಯಾರಿಗೂ ದುಡ್ಡಿಗೆ ಕೈ ಚಾಚದೆ ಒಂದು ಬಸ್ ಹತ್ಕೊಂಡು ಎಲ್ಲಾದರೂ ಹೋಗ್ಬೋದು, ಬರಬಹುದು, ತನ್ನ ಕೆಲಸದ ಇದಕ್ಕೆ ಹೋಗ್ಬೋದು ಅನ್ನೋ ಒಂದು ಸೌಕರ್ಯ ಇದೆಯಲ್ಲ, ಇವು ಎಲ್ಲ ಈ ಗ್ಯಾರಂಟಿಗಳು ಕೊಡ್ತವೆ. ಹಾಗಾಗಿ ಗ್ಯಾರಂಟಿಗಳ ಉಪಯುಕ್ತತೆ ಬಗ್ಗೆ, ಇದರ ಡಿಸೈರಬಿಲಿಟಿ ಬಗ್ಗೆ ಯಾವುದೇ ರೀತಿ ಪ್ರಶ್ನೆ ಇಲ್ಲ. ಮತ್ತು ಸರ್ಕಾರ ಕೆನಾಟ್ ಕ್ರಿಯೇಟ್ ಆಲ್ ದ ಜಾಬ್. ನಮಸ್ಕಾರ, ವಾರ್ತಾ ಭಾರತೀಯ ಚಾಟ್ ರೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ನಮ್ಮ ಚಾಟ್ ರೂಮ್ನಲ್ಲಿರುವ ವಿಶೇಷ ವ್ಯಕ್ತಿ 1991 ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿ ಮಂಗಳೂರಿನಿಂದ ಕೆಲಸವನ್ನು ಆರಂಭಿಸಿ 34 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಈಗ ಮುಖ್ಯಮಂತ್ರಿಗಳ ಹೆಚ್ಚುವರಿ ಕಾರ್ಯದರ್ಶಿಯಾಗಿರುವ LK ಅತೀಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಬ್ಯುಸಿ ಶೆಡ್ಯೂಲ್ ನಡುವೆ ನಮ್ಮ ಜೊತೆಗೆ ಸೇರ್ಕೊಂಡಿದ್ದೀರಿ ವಿಶೇಷ ಕಾರ್ಯಕ್ರಮಕ್ಕೆ. ನಿವೃತ್ತಿಗೆ ಬಂದಿದ್ರಿ, ಅಷ್ಟೊತ್ತಿಗೆ ಮತ್ತೆ ನಿಮಗೆ ಹುದ್ದೆ ಮುಂದುವರೆದಿದೆ ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ. ಏನು ಅನ್ಸತ್ತೆ 34 ವರ್ಷ ಮತ್ತೆ ಸೇವೆ ಸಲ್ಲಿಸೋದು, ಕಂಟಿನ್ಯೂ ಮಾಡೋದು, ಏನು ಅನ್ಸತ್ತೆ ಈ ಸಂದರ್ಭ ವಾಪಸ್ ತಿರುಗಿ ನೋಡಿದ್ರೆ? 34 ವರ್ಷದ ಸೇವೆ, ಅದನ್ನು ಹಿಂತಿರುಗಿ ನೋಡಿದ್ರೆ ನಾನು ಎಲ್ಲಿಂದ ಆರಂಭ ಮಾಡಿದೆ, ಎಲ್ಲಿಗೆ ಬಂದಿದ್ದೇನೆ, ಇದ್ರ ಬಗ್ಗೆ ಯಾವತ್ತೂ ಕೂಡ ನಾನು ಒಂದು ಪ್ಲ್ಯಾನ್ ಮಾಡಿ ಒಂದು ಕರಿಯರನ್ನು ಒಂದು ಪ್ಲ್ಯಾನ್ ಮಾಡಿದವನಲ್ಲ. ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ಕಲ್ಪನೆ ನನಗಿರಲಿಲ್ಲ, ಯಾರಿಗೂ ಇರೋದಿಲ್ಲ. ಆದರೆ ಕೆಲವರು ಭಾಳ ವ್ಯವಸ್ಥಿತವಾಗಿ ಒಂದು ನೋಡ್ಕೊಳ್ತಾರೆ, ಹಿಂಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ. ನಾನು ಹೀಗೆ ನಡೆದು ಬಂದ ದಾರಿ, ಎಲ್ಲಿ ತೆರವು ಸಿಕ್ತು ಅಲ್ಲಿ ಹೋದೆ, ಎಲ್ಲಿ ಅವಕಾಶ ಸಿಕ್ತು ಅಲ್ಲಿ ಹೋಗಿದ್ದೇನೆ. ಬಹುತೇಕ ನನಗೆ ಬೇರೆಯವರು ನನ್ನ ಬಗ್ಗೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಹೊರತು ನಾನು ಯಾವತ್ತೂ ಹೋಗಿ ನಾನು ಈ ಕಡೆ ಹೋಗಬೇಕು, ಆ ಕಡೆ ಹೋಗಬೇಕು ಅಂತ ತೀರ್ಮಾನ ಮಾಡಿದವನಲ್ಲ. ನಾನು 2006ರಲ್ಲಿ ಸರ್ವಶಿಕ್ಷಾ ಅಭಿಯಾನ್ ಅಲ್ಲಿ ಕೆಲಸ ಮಾಡುವಾಗ ನನಗೆ ದಿಲ್ಲಿಯಿಂದ ಒಂದು ಕರೆ ಬಂತು, ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಒಂದು ಹುದ್ದೆಗೋಸ್ಕರ ಒಂದು ಸಂದರ್ಶನಕ್ಕೆ ನೀವು ಬರ್ತೀರಾ ಅಂತ ಕೇಳ್ಬಿಟ್ಟು. ಅದು ನನಗೆ ಬಹಳ ಆಶ್ಚರ್ಯ ತಂದು, ನಾನು ಕೇಂದ್ರ ಸರ್ಕಾರ ಎಲ್ಲ IAS ಅಧಿಕಾರಿಗಳು ಕೇಂದ್ರ ಸರ್ಕಾರದ ಸೇವೆಗೆ ಹೋಗ್ತಾರೆ, ಸೆಂಟ್ರಲ್ ಡೆಪ್ಯುಟೇಷನ್ ಮೇಲೆ. ನನಗೂ ಹೋಗಬೇಕು ಅಂತ ಇತ್ತು, ಆದರೆ ಒಂಥರ ಆಲಸ್ಸು. ಯಾಕಂದರೆ ಬಹಳ ಇಲ್ಲಿಂದ ನಮ್ಮ ಇಡೀ ಕುಟುಂಬವನ್ನು ಅಲ್ಲಿ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ನನ್ನ ಹೆಂಡತಿಗೂ ಇಲ್ಲಿ ಒಳ್ಳೆ ಕೆಲಸ ಇತ್ತು ಪ್ರೈವೇಟ್ ಸೆಕ್ಟರಲ್ಲಿ. ಅದರಿಂದ ನೋಡೋಣ, ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾವತ್ತೂ ಪ್ಲ್ಯಾನ್ ಮಾಡಿರಲಿಲ್ಲ. ಇದ್ದಕ್ಕಿದ್ದಾಗ ಈ ಕಾಲ್ ಬಂದಾಗ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗಿ ಸೆಲೆಕ್ಟ್ ಆಗಿ ಆಮೇಲೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಇದ್ದಾಗ ಕೊನೆ ಒಂದು 5 ವರ್ಷ ಆದಮೇಲೆ ವಿಶ್ವ ಬ್ಯಾಂಕಲ್ಲಿ ಒಂದು ಹುದ್ದೆಗೆ ಅರ್ಜಿ ಹಾಕಿದೆ. ಆವಾಗ ಪ್ರಧಾನಮಂತ್ರಿಗಳೇ ಸೆಲೆಕ್ಟ್ ಮಾಡಿದರು. ಹಾಗಾಗಿ ವಾಪಸ್ ಬಂದಾಗಲೂ ಕೂಡ ನಾನು DPR ಅಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡುವಾಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ನಿಮಗೆ ಇದನ್ನು ಪರಿಗಣಿಸ್ತಾ ಇದ್ದೀವಿ, ಬಂದು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅಂತ ಹೇಳಿದ್ರು. ಆ ರೀತಿ ನಡೀತಾ ಇರ್ತದೆ. 2018ರಲ್ಲಿ ಸರ್ಕಾರ ಬದಲಾದಾಗ ಒಂದು 2 ತಿಂಗಳು ನನಗೆ ಯಾವುದೂ ಹುದ್ದೆ ಕೊಟ್ಟಿರಲಿಲ್ಲ. ನಾನು ಹಾಗೆ ವೇಟ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಕುಟುಂಬ ಅಮೇರಿಕಾದಲ್ಲಿತ್ತು. ಅವಾಗ
ರಜಾ ತೊಗೊಂಡು ಅಲ್ಲೇ ಕೂತ್ಕೊಬಿಟ್ಟೆ. ಆವಾಗ ಅವರೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ನೀವು ಹೋಗಿ ಅಂತ ಒಂದು ಆದೇಶ ಮಾಡಿದರು. ಆ ರೀತಿ ನಾನು ಎಲ್ಲೆಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಸರ್ಕಾರ ಆದೇಶ ಕೊಡ್ತು ಅಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಎಲ್ರಿಗೂ ಈ ಥರದೊಂದು ಅವಕಾಶ ಸಿಗಲ್ಲ. ನೀವೇ ಹೇಳಿದಾಗೆ ಅಲ್ಲಿ ವಿಶ್ವಸಂಸ್ಥೆಯ ಅಧಿಕಾರಿಯ ವಿಶೇಷ ಸಲಹೆಗಾರ ಕೆಲಸ ಮಾಡಿದ್ರಿ, ಪ್ರಧಾನಮಂತ್ರಿ ಕಚೇರಿಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಮುಖ್ಯಮಂತ್ರಿಗಳ ಜೊತೆ ಬೇರೆ ಬೇರೆ ಕೆಲಸ ಮಾಡಿದ್ದು. ಈ ಅನುಭವ ಇದೆಯಲ್ಲ, ಅಂದರೆ ಎಲ್ರಿಗೂ ಸಿಗಲ್ಲ. ನೀವು ಎಲ್ಲರೂ ಹೋಗ್ತಾರೆ ಕೇಂದ್ರ ನಿಯೋಜನೆ ಮೇಲೆ, ಬಟ್ ಆದರೆ ಎಲ್ರಿಗೂ ಅವಕಾಶ ಸಿಗಲ್ಲ. ನಿಮ್ಗೆ ಸಿಕ್ಕಿರೋ ಅವಕಾಶದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನನಗನ್ಸುತ್ತೆ ಸಾರ್ವಜನಿಕ ಸೇವೆಯಲ್ಲಿ, ಪಬ್ಲಿಕ್ ಸರ್ವಿಸಲ್ಲಿ ಒಂದು ಸತಿ ನಾವು ಬಂದಾಗ, ಒಂದು ಸೇವೆಯ ಅವಕಾಶ ಬಂದಾಗ ಯಾವುದೇ ಹುದ್ದೆ ಕೊಡಲಿ, ಆ ಹುದ್ದೆಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಒಂದು ನನ್ನ ನಂಬಿಕೆ. ಆ ರೀತಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದಾಗ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಒಂದು ಹುದ್ದೆ ಕೊಟ್ಟರೆ, ಯಾವುದೇ ಒಂದು ಅವಕಾಶ ಕೊಟ್ಟರೆ ಆ ಹುದ್ದೆಯನ್ನು, ಆ ಒಂದು ಇಲಾಖೆಯನ್ನು ನಾನು ಯಾವ ಸ್ವರೂಪದಲ್ಲಿ ಪಡೆದಿರ್ತೇನೆ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಅದನ್ನು ಬೆಳೆದು ಮುಂದಕ್ಕೆ ಹೋಗೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು. ನಿಮಗೆ ಇಲ್ಲಿಯವರೆಗಿಂತ ಆ ತೃಪ್ತಿ ಇದೆಯಾ? ಅಂದರೆ ಯಾವ ಹಂತದಲ್ಲಿತ್ತು ಅದನ್ನು ಒಂದು ಮೆಟ್ಲು ಮೇಲೇರಿ ನಾನು ಕೊಟ್ಟಿದ್ದೀನಿ, ವಾಪಸ್ ಮಾಡಿದ್ದೀನಿ ಅಂತ ತೃಪ್ತಿ ಇದೆಯಾ? ನನ್ನ ಕೆಲಸವನ್ನು ಇನ್ನೊಬ್ಬರು ಮೌಲ್ಯಮಾಪನ ಮಾಡಬೇಕು, ಜಡ್ಜ್ ಮಾಡಬೇಕು. ಆದರೆ ನಾನು ನನ್ನ ಶಕ್ತಿಯ ಅನುಸಾರ ನಾನು ಅದಕ್ಕೆ ನನ್ನ ಕೊಡುಗೆ ಕೊಟ್ಟಿದ್ದೇನೆ, ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ ಅನ್ನೋದು ನನಗನ್ಸುತ್ತೆ. ಓಕೆ, ತಾವು 91ರ ಕೇಡರ್ನ ಅಧಿಕಾರಿ. ಇದೇ 91ರಲ್ಲಿ LPG ಬಂತು ಭಾರತಕ್ಕೆ. ಆ ಸಂದರ್ಭದಲ್ಲಿ ಆರ್ಥಿಕ ಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗ್. ಅವ್ರ ಜೊತೆಗೆ ಒಂದು ರೀತಿ ಕೋಇನ್ಸಿಡೆನ್ಸ್ ಆಯಿತು. ಇದನ್ನು ಹೇಗೆ ನೋಡ್ತೀರಿ ತಾವು? ಏನು ಅನಿಸುತ್ತೆ ಇದ್ರ ಬಗ್ಗೆ, ಅವ್ರ ಜೊತೆ ಕೆಲಸ ಮಾಡಿದ ಅನುಭವ? ನಾನು ಬಹಳ ಒಬ್ಬ ಕಿರಿಯ ಅಧಿಕಾರಿ, ಪ್ರಧಾನಮಂತ್ರಿಗಳ ಮಟ್ಟದಲ್ಲಿ ಅವರ ಕಚೇರಿಯಲ್ಲಿ ಹೋಗಿ ಕೆಲಸ ಮಾಡ್ತೇನೆ ಅನ್ನೋ ಒಂದು ನಂಬಿಕೆ ಅಥವಾ ಕನಸು ಕೂಡ ಇರಲಿಲ್ಲ. ಆದರೆ ಹೇಗೋ ನಾನು ಅಲ್ಲಿ ಹೋಗಿಬಿಟ್ಟೆ. ಅಲ್ಲಿ ಹೋದಾಗ ಪ್ರಧಾನಮಂತ್ರಿಗಳ ಜೊತೆಗೆ ಕೆಲಸ ಮಾಡುವಂತಹ ಅವಕಾಶ, ನಾನು ಮೊದಲು ನಿರ್ದೇಶಕನಾಗಿದ್ದೇನೆ. ಆ ಒಂದು ಹುದ್ದೆಯಲ್ಲಿ ಪ್ರಧಾನಮಂತ್ರಿಗಳ ಜೊತೆಗೆ ಅಷ್ಟೊಂದು ಇಂಟ್ರಾಕ್ಷನ್ ಇರೋದಿಲ್ಲ. ಇಟ್ಸ್ ಅ ವೆರಿ ಜೂನಿಯರ್ ಪೋಸ್ಟ್. ಆದರೆ ನಂತರ ನನಗೆ ಬಡ್ತಿ ಸಿಕ್ಕಿ ನಾನು ಜಾಯಿಂಟ್ ಸೆಕ್ರೆಟರಿ ಆದೆ. ಜಂಟಿ ಕಾರ್ಯದರ್ಶಿ ಆಗಿ ಆಲ್ಮೋಸ್ಟ್ ಒಮ್ಮೆ ಅಥವಾ ವಾರಕ್ಕೆ ಒಮ್ಮೆ ಅಥವಾ 2 ಸತಿ ಅವ್ರ ಜೊತೆಗೆ ಭೇಟಿ ಮಾಡುವಂತಹ ಅಥವಾ ಅವ್ರ ಸಭೆಯಲ್ಲಿ ಕೂತ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಅದೊಂದು ನನಗೆ ಸೌಭಾಗ್ಯ ಅಂತ ನನಗೆ ಪರಿಗಣಿಸ್ತೇನೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ವ್ಯಕ್ತಿಯ ಜೊತೆಗೆ ಕೆಲಸ ಮಾಡುವಂತಹ ಒಂದು ಸಂದರ್ಭ ಸಿಕ್ತು. ಅವರ ಒಂದು ಕಾರ್ಯಶೈಲಿ, ಅವರ ಒಂದು ಚಿಂತನೆ, ಅವರ ಒಂದು ಥಾಟ್ ಪ್ರೊಸೆಸ್ಸು, ಅದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಮತ್ತು ಹತ್ತಿರದಿಂದ ಗಮನಿಸುವಂತಹ ಒಂದು ಅವಕಾಶ ಸಿಕ್ತು. ಇಟ್ ಇಸ್ ರಿಯಲಿ ಅನ್ ಅಪರ್ಚುನಿಟಿ ಆಫ್ ಲೈಫ್ ಟೈಮ್ ಇನ್ ಮೈ ಒಪಿನಿಯನ್. ನಿಮ್ಮನ್ನು ಕರ್ನಾಟಕದಲ್ಲಿ ಜನ ಮತ್ತು ಅಧಿಕಾರಿಗಳು, ರಾಜಕಾರಣಿಗಳು ಹೆಚ್ಚು ನೆನಪು ಮಾಡಿಕೊಡೋದು ಪ್ರಮುಖವಾಗಿ ನನಗೆ 2 ವಿಚಾರ ಕಾಣುತ್ತೆ. ಒಂದು, ವಿಶ್ವಸಂಸ್ಥೆ ನೆರವಿನ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಯೋಜನೆ, ಇನ್ನೊಂದು ಸರ್ವಶಿಕ್ಷಾ ಅಭಿಯಾನ. ಅದಕ್ಕೆ ಭಾಳ ನೆನಪು ಮಾಡ್ಕೊಳ್ತಾರೆ. ಈ ಕೆಲಸ ಮಾಡುವಾಗಿನ ಅನುಭವ ಅಥವಾ ಸವಾಲು ಹೇಗಿತ್ತು, ಮತ್ತು ಇವತ್ತಿಗೆ ನಾವು ಯಾವುದ್ರ ಮೇಲೆ ಕೆಲಸ ಮಾಡಿದ್ವಿ ಅದನ್ನು ಪೂರ್ತಿ ಅಚೀವ್ ಮಾಡಿದ್ವಿ ಅಂತ ಅನಿಸುತ್ತೆ ತಮಗೆ? ನನ್ನ ದೀರ್ಘ 34 ವರ್ಷಗಳ ಅವಧಿಯಲ್ಲಿ ನಾನು 2 ಬಾರಿ ಜಿಲ್ಲಾಧಿಕಾರಿಯಾಗಿದ್ದೇನೆ. ಒಂದು ಸತಿ ಮಂಡ್ಯದಲ್ಲಿ ಮತ್ತು ಹಾಸನದಲ್ಲಿ. ಆಮೇಲೆ ಸರ್ವಶಿಕ್ಷಾ ಅಭಿಯಾನ ಅಡಿಯಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ್ದೇನೆ. ಕುಡಿಯೋ ನೀರಿನ ವಲಯದಲ್ಲಿ ಮೊದಲು 1-2 ವರ್ಷ, ನಂತರ 5 ವರ್ಷ ಕೆಲಸ ಮಾಡಿದ್ದೇನೆ. ಮತ್ತು ಪ್ರಧಾನಮಂತ್ರಿಗಳ ಕಚೇರಿ ಮತ್ತು ವಿಶ್ವ ಬ್ಯಾಂಕು ಮತ್ತು ಮುಖ್ಯಮಂತ್ರಿಗಳ ಕಚೇರಿ, ಎಲ್ಲ ಹುದ್ದೆಗಳು ಮತ್ತು ಎಲ್ಲ ಜವಾಬ್ದಾರಿಗಳು ತಮ್ಮದೇ ಆದ ಒಂದು ವಿಶಿಷ್ಟತೆಯನ್ನು ಹೊಂದಿರ್ತವೆ. ಆದರೆ ವಿಶೇಷವಾಗಿ ನಾನು ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡಿದ್ದು, ನಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ನನಗೆ ಅತ್ಯಂತ ಹೆಚ್ಚಿನ ತೃಪ್ತಿ ಸಿಕ್ಕಿದೆ. ಅನೇಕರು ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನು ಅಷ್ಟೊಂದು ಪ್ರಮುಖ ಇಲಾಖೆ ಅಲ್ಲ, ನನ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಬಂದು ಕೆಲವರು ಸಹಾನುಭೂತಿ ವ್ಯಕ್ತಪಡಿಸ್ತಿದ್ರು, ಪಾಪ ನಿಮ್ಮನ್ನು ಇಲ್ಲಿ ಇಟ್ಬಿಟ್ಟಿದ್ದಾರೆ ಸರ್ ಅಂತ. ಅರೆ, ಇದಕ್ಕಿಂತ ಒಳ್ಳೆಯ ಹುದ್ದೆ ಸಿಗ್ತದ? ಯಾಕಂದರೆ ಇದು ನೇರವಾಗಿ ನಮ್ಮ ರಾಜ್ಯದ 60,000 ಜನವಸತಿಗಳು, 28,000 ಗ್ರಾಮಗಳು, 6,000 ಗ್ರಾಮ ಪಂಚಾಯಿತಿಗಳಿಗೆ ನೇರವಾಗಿ ಮುಟ್ಟುವಂತಹ ಒಂದು ಅವಕಾಶ, ಸಂದರ್ಭ ಸಿಗ್ತದೆ. ಆವಾಗ ನಾನು 2018-19ರಲ್ಲಿ ಕೃಷ್ಣ ಬೈರೇಗೌಡರ ಜೊತೆಗೆ ಕೆಲಸ ಮಾಡಿದೆ. ನಂತರ ಈಶ್ವರಪ್ಪನವ್ರ ಜೊತೆಗೆ, ನಂತರ ಬೊಮ್ಮೆಯವರು ಕೂಡ ನಮ್ಮ ಮುಖ್ಯಮಂತ್ರಿಗಳಾಗಿ ನಮ್ಮ ಮಂತ್ರಿಗಳಾಗಿದ್ದರು. ಎಲ್ಲರ ಜೊತೆಗೆ ಕೆಲಸ ಮಾಡುವಾಗ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನೇರವಾಗಿ ಅಧಿಕಾರವನ್ನು ಗ್ರಾಮಕ್ಕೆ ಕೊಡುವಂಥದ್ದು, ಅನುದಾನಗಳನ್ನು ಗ್ರಾಮಕ್ಕೆ ಕೊಟ್ಟು ಗ್ರಾಮ ಮಟ್ಟದಲ್ಲಿ ಅದರ ಅನುಷ್ಠಾನವನ್ನು ನೋಡುವಂಥದ್ದು,
ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು. ಒಂದು ಮಹಾತ್ಮ ಗಾಂಧಿ ನರೇಗಾ ಒಂದು ಯೋಜನೆಯನ್ನು ಎಷ್ಟೊಂದು ಪರಿಣಾಮಕಾರಿಯಾಗಿ ನಾವು ಅನುಷ್ಠಾನ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಾನು ಬೆಳಗಾಂ ಉಸ್ತುವಾರಿ ಕಾರ್ಯದರ್ಶಿಯಾಗಿದ್ದಾಗ ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರಾಮೀಣ ಶಾಲೆಗಳನ್ನು ನಾವು ಉದ್ಧಾರ ಮಾಡ್ತೇವೆ ಅನ್ನೋ ಒಂದು ಟಾರ್ಗೆಟನ್ನು ನಾನು, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದರ್ಶನ್ ಅಂತ ಇದ್ದರು, ನಾವು ಒಂದು ತೀರ್ಮಾನ ಮಾಡಿದಾಗ ಅದನ್ನು ನಾವು ನರೇಗಾವನ್ನು ಬಳಸ್ಕೊಂಡು, ಯಾಕಂದರೆ ಕಟ್ಟಡಗಳಿಗೆ ಅಷ್ಟೊಂದು ಅನುದಾನ ಶಿಕ್ಷಣ ಇಲಾಖೆಯಿಂದ ಬರೋದಿಲ್ಲ, ಸ್ವಲ್ಪ ಬರುತ್ತೆ, ಅಷ್ಟೊಂದು ಬರೋದಿಲ್ಲ. ಗ್ರಾಮೀಣ ನರೇಗಾದಲ್ಲೂ ಕೂಡ ಸ್ಕೂಲ್ ಕಟ್ಟಡ ಕಟ್ಟೋದಕ್ಕೆ ಅವಕಾಶ ಇಲ್ಲ. ಆದರೆ ಕಾಂಪೌಂಡ್ ಕಟ್ಬೋದು, ಪ್ಲೇಗ್ರೌಂಡ್ ಕಟ್ಬೋದು, ವನ ಬೆಳೆಸ್ಬಹುದು, ತೋಟಗಾರಿಕೆ ಮಾಡಬಹುದು, ಕಿಚನ್ ಗಾರ್ಡನ್ ಬೆಳೆಸ್ಬೋದು ಅಂತ ಅನೇಕ ಸಂದರ್ಭಗಳನ್ನ ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯೋ ನೀರಿನ ಸೌಕರ್ಯ ಕೊಡ್ಬೋದು. ಅದರಿಂದ ಪ್ರತಿಯೊಂದು ಶಾಲೆಯನ್ನು ಮುಟ್ಟಿ ಆ ಶಾಲೆಗೆ ಒಂದು ನರೇಗಾ ಆಗಲಿ ಅಥವಾ 15ನೇ ಹಣಕಾಸು ಯೋಜನೆ ಅಡಿಯಾಗಲಿ ಯಾವುದಾದ್ರೂ ಒಂದು ಎಲ್ಲ ಅನುದಾನಗಳನ್ನು ಕ್ರೋಢೀಕರಿಸಿ ಕೆಲಸ ಮಾಡಿ ಎಲ್ಲ ಶಾಲೆಗಳನ್ನು ಮೊದಲು ಹೇಗಿದ್ವು ಅಂತ ಒಂದು ಫೋಟೋಗ್ರಾಫ್ ತೊಗೊಂಡು, ಈಗ ಹೇಗಿದ್ವು ಅಂತ ಫೋಟೋಗ್ರಾಫ್ ತೊಗೊಂಡು ಒಂದು ಆಲ್ಬಮ್ ಕೂಡ ಮಾಡಿ ಪ್ರಿಂಟ್ ಮಾಡಿದ್ದೇವೆ. ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿದರು. ಈ ಕೆಲಸ ಇದೆಯಲ್ಲ, ಇದು ನನಗೆ ಬಹಳ ತೃಪ್ತಿ ಸಿಗುತ್ತೆ. ಯಾಕಂತ ಹೇಳಿದ್ರೆ, ಒಂದು ನನ್ನ ನಂಬಿಕೆ ಏನಂತ ಹೇಳಿದ್ರೆ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಮತ್ತು ಅಧಿಕಾರ ಕೊಡೋದು ಅದನ್ನು ಉಪಯೋಗಿಸಿ ದರ್ಪ ಮಾಡೋದಕ್ಕಲ್ಲ. ಅಧಿಕಾರವನ್ನು ಪ್ರಜಾಪ್ರಭುತ್ವದಲ್ಲಿ ಪವರ್ ಈಸ್ ಅ ಟ್ರಸ್ಟ್ ಗಿವನ್ ಇನ್ ಯುವರ್ ಹ್ಯಾಂಡ್ಸ್. ನಂಬಿಕೆ. ಆ ಒಂದು ಟ್ರಸ್ಟನ್ನು ನೀವು ಸಾರ್ವಜನಿಕರ ಒಳ್ಳೆಯದಕ್ಕಾಗಿ ಅದನ್ನು ಉಪಯೋಗಿಸ್ಬೇಕು. ಸೊ ವೆನ್ ಯು ಹ್ಯಾವ್ ದಿ ಅಪರ್ಚುನಿಟಿ ಟು ಡೂ ಗುಡ್, ಯು ಹ್ಯಾವ್ ದಿ ಪವರ್ ಆ್ಯಂಡ್ ಅಪರ್ಚುನಿಟಿ ಟು ಡೂ ಗುಡ್, ಯು ಮಸ್ಟ್ ಟೇಕ್ ದಟ್ ಅಪರ್ಚುನಿಟಿ ಆ್ಯಂಡ್ ಡೂ ಗುಡ್. ಅಧಿಕಾರನ ಆ ರೀತಿ ಚಲಾಯಿಸಿದರೆ ಮಾತ್ರ ಅದು ಸೂಕ್ತ. ಅದರಿಂದ ಅದರ್ವೈಸ್ ಪವರ್ ಕಮ್ಸ್ ಆ್ಯಂಡ್ ಪವರ್ ಗೋಸ್. RDPR ಅಲ್ಲಿ ನಮಗೆ ಆ ಒಂದು ಕೈಯಲ್ಲಿ ಅನುದಾನ ಇತ್ತು, ಅದನ್ನು ಕೊಡುವಂತಹ ಅವಕಾಶ ಇತ್ತು, ಯೋಜನೆ ಮಾಡುವಂತಹ ಒಂದು ಸಂದರ್ಭ ಇತ್ತು. ಸೊ ಅದರಿಂದ ನಾನು ಬಹಳ ವೆರಿ ಫಾಂಡ್ಲಿ ಐ ರಿಮೆಂಬರ್ ಮೈ RDPR. ಅಂದರೆ ರಾಜಕಾರಣಿಗಳ ಕಚೇರಿ ಹೊರಗಡೆ ಜನ ನಿಲ್ಲೋದನ್ನು ನಾವು ನೋಡಿದ್ದೀವಿ. ಸಾಮಾನ್ಯ IAS IPS ಸ್ವಲ್ಪ ಕಡಿಮೆ, ಕೆಲವು ಬಿಟ್ಟರೆ. ನಿಮ್ಮ ಕಚೇರಿಲಿ ನೀವು ಯಾವುದೇ ಇಲಾಖೆ ಹೋಗಲಿ, ಒಂದಷ್ಟು ಜನ ಅಹವಾಲನ್ನು ಇಟ್ಕೊಂಡು ಯಾವಾಗಲೂ ನಿಂತಿರ್ತಾರೆ, ಮತ್ತು ನೀವು ಹೊರಗಡೆ ಬಂದಾಗ ಅದನ್ನು ಬಗೆಹರಿಸಿನೇ ಹೋಗ್ತೀರಿ ಅನ್ನೋ ಮಾತಿದೆ. ಆದರೆ ಒಂದು ರೀತಿ ನೀವು ರಾಜಕಾರಣಿ ಅಲ್ಲದೇನೋ ಒಂದು ರೀತಿ ರಾಜಕಾರಣಿಯಾಗಿ ಜನರ ಸಮಸ್ಯೆಗೆ ಸ್ಪಂದಿಸ್ತೀರಿ ಅಂತ, ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ? ನಾನು ಇದ್ರ ಬಗ್ಗೆ ಸಂತೋಷ ಪಡೋದಿಲ್ಲ. ಯಾಕಂತ ಹೇಳಿದ್ರೆ, ನಮ್ಮ ವ್ಯವಸ್ಥೆಯಲ್ಲಿ ಜನಗಳ ಅಹವಾಲನ್ನು ಆ ತಕ್ಕ ಮಟ್ಟದಲ್ಲೇ, ಯಾವ ಮಟ್ಟದಲ್ಲಿ ಸಮಸ್ಯೆ ಇದೆ ಅದೇ ಮಟ್ಟದಲ್ಲಿ ಬಗೆಹರಿಬೇಕು. ಅಲ್ಲಿ ಬಗೆಹರಿಯೋದಿಲ್ಲ ಅಂತ ಎಲ್ಲ ನನ್ನ ಹತ್ರ ಬರ್ತಾರೆ. ಈಗ ಅದು RDPR ಪ್ರಿನ್ಸಿಪಲ್ ಸೆಕ್ರೆಟರಿ ಕಚೇರಿ ಇರಲಿ ಅಥವಾ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿ ಇರಲಿ, ಕಚೇರಿಗೆ ಒಬ್ಬ ಗ್ರಾಮೀಣ ಮಟ್ಟದ ಒಂದು ಹಳ್ಳಿಯಿಂದ ಜನ ಬರಬೇಕು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲೋ ಆಯಾ ತಹಸೀಲ್ದಾರರಾಗಲಿ, ಆಯಾ ಜಿಲ್ಲಾಧಿಕಾರಿಗಳಾಗಲಿ ಎಲ್ಲೋ ವಿಫಲರಾಗಿದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ಅದು ನಮಗೆ ಬರುತ್ತೆ. ಆದ್ದರಿಂದ ಜನಗಳು ನಮ್ಮ ಬಾಗಿಲಿಗೆ ಬಂದಾಗ ಅವರ ಮಾತನ್ನು ಕೇಳಿ ಅವ್ರ ಬಗೆಹರಿಸೋದು ಸೌಜನ್ಯವೂ ಹೌದು. ಮತ್ತು ಅದು ನಾನು ಮೊದಲಿಂದ ನಮ್ಮ ತಂದೆಯವ್ರ ಕಾಲದಿಂದಲೂ ಕಲ್ತಿರುವಂತಹ, ಅದಕ್ಕೆ ಇಟ್ ಇಸ್ ನಥಿಂಗ್ ಎಕ್ಸ್ಟ್ರಾರ್ಡಿನರಿ ಫಾರ್ ಮೀ. ಯಾರಾದರೂ ಬಂದರೆ ಮಾತಾಡಲೇಬೇಕು. ಆದರೆ ವ್ಯವಸ್ಥೆ ಏನಿದೆಯಲ್ಲ, ಅದನ್ನು ನಾವು ಶಾಶ್ವತವಾಗಿ ಇಂಪ್ರೂವ್ ಮಾಡೋದು, ದಟ್ ಈಸ್ ಬೆಟರ್ ದ್ಯಾನ್ ಟ್ರೈಂಗ್ ಟು ಸಿ ಪೀಪಲ್ ಅಟ್ ಮೈ ಲೆವೆಲ್. ಓಕೆ, ಅದಕ್ಕೆ ಪೂರಕವಾಗಿ ಕೇಳೋದಾದರೆ, ಸಾಮಾನ್ಯವಾಗಿ ಒಂದು ಕಲ್ಪನೆ ಇದೆ ಜನರಲ್ಲಿ, ಏನು ಅಂತಂದರೆ ರಾಜಕಾರಣಿಗಳನ್ನು 5 ವರ್ಷಕ್ಕೆ ನಾವು ಬದಲಾಯಿಸ್ಬೋದು, ನಮಗದು ಅಧಿಕಾರ ಪವರ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಅಧಿಕಾರಿ ವರ್ಗವನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಯಾವುದೇ ರಾಜಕಾರಣಿಗಳು ಬರಲಿ, ಅವ್ರ ಜೊತೆಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಂತಿಮವಾಗಿ ತೀರ್ಮಾನ ತಗೊಳ್ಳೋದು ಅಥವಾ ರಾಜಕಾರಣಿಗಳಿಗೆ ಒಂದು ಸಜೆಸ್ಟ್ ಮಾಡೋದು ಅವರೇ ಆಗಿರ್ತಾರೆ. ವೈಟ್ ಕಲರ್ ದೊಡ್ಡ ಸಮಸ್ಯೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ? ಅಪವಾದಗಳಿರ್ಬೋದು, ನಿಮ್ಮ ಥರದ ಅನೇಕ ಅಧಿಕಾರಿಗಳಿರ್ಬೋದು, ಆದರೆ ಈ ಥರದೊಂದು ಕಲ್ಪನೆ, ಅಭಿಪ್ರಾಯ ಅಂತೂ ಇದೆ. ಪ್ರಜಾಪ್ರಭುತ್ವದಲ್ಲಿ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಎಲ್ಲರಿಗೂ ಇರಬೇಕಾಗುತ್ತೆ. ಅದು ರಾಜಕಾರಣಿಗಳಿಗಾಗಲಿ ಅಥವಾ ಅಧಿಕಾರಿಗಳಿಗಾಗಲಿ. ಅಧಿಕಾರಿಗಳಿಗೆ ಹೆಚ್ಚಿನ ಉತ್ತರದಾಯಿತ್ವ ಇರಬೇಕಾಗುತ್ತೆ. ಬಿಕಾಸ್ ದೇ ಆರ್ ಪೇಯ್ಡ್ ಸರ್ವೆಂಟ್ಸ್ ಆ್ಯಂಡ್ ಇಟ್ ಈಸ್ ದೇರ್ ಡ್ಯೂಟಿ. ಅದು ಅವರ ಕರ್ತವ್ಯ. ಅದು ಸಾರ್ವಜನಿಕರ ಸೇವೆ ಮಾಡಬೇಕು, ದಕ್ಷವಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತೇಳ್ಬಿಟ್ಟು ಅದನ್ನು ಎನ್ಶೋರ್ ಮಾಡೋದಕ್ಕೆ ಅಕೌಂಟಬಿಲಿಟಿ ಮೆಕ್ಯಾನಿಸಮ್ಸು ಇದ್ದಾವೆ, ಉತ್ತರದಾಯಿತ್ವ ಇದೆ. ಆದರೆ ಅಷ್ಟೊಂದು ಸಮರ್ಪಕವಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಭಾವನೆ ಇದ್ದರೆ ಅದರಲ್ಲಿ ಸತ್ಯ ಇದೆ, ಸತ್ಯ ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ.
ಆದರೆ ಸಂಪೂರ್ಣವಾಗಿ ನಿರಂಕುಶವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಸರಿಯಲ್ಲ. ಯಾಕಂದರೆ ಎಲ್ಲರಿಗೂ ನಮ್ಮದೇ ಆದ ಇತಿಮಿತಿಗಳಿರ್ತವೆ, ಜವಾಬ್ದಾರಿಗಳಿರ್ತವೆ. ಅನೇಕ ಸಂಸ್ಥೆಗಳಿದ್ದಾವೆ. ಇವತ್ತು ಇಲಾಖಾ ಶಿಸ್ತಿನ ವ್ಯವಸ್ಥೆ ಇದೆ ಇಲಾಖೆಯಲ್ಲಿ, ಬಾಹ್ಯವಾಗಿ ಲೋಕಾಯುಕ್ತ ಎಲ್ಲ ಇದ್ದಾವೆ, ಎಲ್ಲರೂ ನೋಡ್ತಾರೆ. ಆದರೂ ಕೂಡ ಒಂದು ವ್ಯವಸ್ಥೆಯಲ್ಲಿ ಕೆಲವೊಮ್ಮೆ ಅಧಿಕಾರಿಗಳಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಸಿಗಬೇಕಾಗಿರೋದು ಸಿಗೋದಿಲ್ಲ. ಇನ್ನೊಂದು, ಅದು ಬಹಳ ಬ್ಯೂರೋಕ್ರಾಟಿಕ್ ಮತ್ತು ಜುಡಿಷಿಯಲ್ ಪ್ರೊಸೆಸ್ಸಲ್ಲೂ ಕೂಡ ಅದು ಒಂಥರ ಎಂಟ್ಯಾಂಗಲ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಅಕೌಂಟಬಿಲಿಟಿ ಮೆಕ್ಯಾನಿಸಮ್ ಈಸ್ ನಾಟ್ ಆ್ಯಸ್ ಎಫೆಕ್ಟಿವ್ ಆ್ಯಸ್ ಇಟ್ ಶುಡ್ ಬಿ. ದೆನ್ ಈಗ ಅಕೌಂಟಬಿಲಿಟಿ ಜೊತೆಗೆ ಮಾತಾಡೋದಾದರೆ, ನನಗೆ ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ತಾ ಇದ್ದೀನಿ. IAS IPS ಹುದ್ದೆಯಲ್ಲಿರೋರು ಅವರ ನೇಚರೇ ಆಗಿರುತ್ತಾ? ಎಲ್ಲೋ ಕೆಲವರು ಮಾತ್ರ ಜನರ ಜೊತೆಗೆ ನೇರ ಸಂಪರ್ಕ, ಹೆಚ್ಚು ಜನರ ಜೊತೆಗೆ ಬರೀತಾರೆ ಬಿಟ್ಟರೆ ಅವರೊಂದು ರಿಸರ್ವ್ಡ್ ಆಗಿರ್ತಾರೆ. ಯಾಕದು? ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಜನಗಳ ಜೊತೆಗೆ ಮತ್ತು ಸಾರ್ವಜನಿಕರ ಜೊತೆಗೆ, ಜನಪ್ರತಿನಿಧಿಗಳ ಜೊತೆಗೆ, ಚುನಾಯಿತ ಅಫಿಷಿಯಲ್ಸ್ ಜೊತೆಗೆ, MLAಗಳು, ಮಿನಿಸ್ಟರ್ಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೋಬೇಕು, ಮಾತನಾಡಬೇಕು. ಏನು ಮಾಡಬಹುದು, ಏನು ಮಾಡೋದಿಲ್ಲ, ನಿಯಮ ಹೇಗಿದೆ ಅನ್ನೋದನ್ನು ತಿಳಿಸಿ ಹೇಳಬೇಕು ಅನ್ನೋದು ರಿಕ್ವೈರ್ಮೆಂಟ್. ನಾನು ಯಾವಾಗಲೂ ಕೂಡ ಒಂದು ತರಬೇತಿ ಕೊಟ್ಟರೆ ನಮ್ಮ ಅಧಿಕಾರಿಗಳಿಗೆ ಅಥವಾ ಭಾಷಣ ಮಾಡಿದ್ರೆ, ಇದು ಬಹಳ ಮುಖ್ಯವಾಗಿ ಹೇಳ್ತೇನೆ. IAS ಅಧಿಕಾರಿಗಳು IASಗೆ ಬಂದು ಈ 3 ಲೆಟರ್ಗಳಿದಾವಲ್ಲ, IAS ಅನ್ನೋದು, ಅದೊಂದು ನಿಮಗೆ ಬಿಕಾಸ್ ಯು ಹ್ಯಾವ್ ಪಾಸ್ಟ್ ಆ್ಯನ್ ಎಕ್ಸಾಮಿನೇಷನ್ ಸಿಗುತ್ತೆ. ಆದರೆ ಅದನ್ನು ಗಳಿಸಿರ್ತೀರಿ. ಬಟ್ ಇಫ್ ಯು ವಾಂಟ್ ಟು ಬಿ ಅದನ್ನು ನೀವು ಅದರ ಆಧಾರದ ಮೇಲೆ ನಿಮಗೆ ಮರ್ಯಾದೆ ಸಿಗಬೇಕು ಅಥವಾ ನಿಮ್ಗೆ ಗೌರವ ಸಿಗಬೇಕು ಅಂತ ಹೇಳಿದ್ರೆ ಮುಂದೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಬರೀ ಒಂದು IAS ಆಗಿಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಯಾರಿಗೂ ಮಾತು ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ಅನುಭವ ಯಾರ್ದೋದಿದ್ರೆ ಅದು ತಪ್ಪು. ಯಾಕಂತ ಹೇಳಿದ್ರೆ ನಾವು ಇಟ್ ಇಸ್ ಓನ್ಲಿ ಆನ್ ಎಂಟ್ರಿ ಪಾಯಿಂಟ್. ಆಫ್ಟರ್ವರ್ಡ್ಸ್ ನೀವು ಕೆಲಸ ಮಾಡಬೇಕಾಗುತ್ತೆ. ಯಾವ ಇಲಾಖೆಗೆ ಹೋಗ್ತೀವಿ ಆ ಇಲಾಖೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತು ಅದರಲ್ಲಿ ಡೆಲಿವರಿ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಶೋ ರಿಸಲ್ಟ್ಸ್. ಸೊ ಅದನ್ನು ಮಾಡ್ತಾರೆ ಎಲ್ಲ. ಮತ್ತು ಏನಾಗ್ತದೆ, ಎಲ್ಲ ಇಂಡಿವಿಜುವಲ್ಸ್ ಆರ್ ಡಿಫ್ರೆಂಟು. ನಮ್ಮ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು, ವಿಶೇಷವಾಗಿ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಟ್ಕೊಂಡು, ಈ ರೀತಿಯ ಒಂದು ಸಂಪರ್ಕ ಇಲ್ಲದೆ ಇರುವಂಥದ್ದು ಅಥವಾ ಅಲೂಫ್ ಆಗಿರೋದನ್ನು ನಾವು ಬಿಟ್ಟು ಜನಗಳ ಜೊತೆಗೆ ಬೆರೆದು ಕೆಲಸ ಮಾಡಿ ಅನ್ನೋ ಒಂದು ತರಬೇತಿನ ನಾವು ಕಾನ್ಸ್ಟೆಂಟಾಗಿ ಕೊಡಬೇಕಾಗುತ್ತೆ. ಓಕೆ, ಜನರ ಪ್ರೀತಿ ಸಿಗೋದು ಅಧಿಕಾರಿಗಳಿಗೆ ಮುಖ್ಯ ಆಗುತ್ತೆ. ನೀವೇ ಹೇಳಿದಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜೆಲ್ಲ ಪ್ರೀತಿ ಸಿಕ್ಕಿದೆ. ಮಂಡ್ಯದಲ್ಲಿ ತಾವು ಜಿಲ್ಲಾಧಿಕಾರಿ ಆಗಿದ್ದ ಸಂದರ್ಭದಲ್ಲೂ ಆ ಥರದ್ದು ಪ್ರೀತಿ ಅಲ್ಲಿನ ಜನರಿಂದ ಸಿಕ್ಕಿತ್ತು. ಅದ್ರ ಬಗ್ಗೆ ಏನಾರು ನೆನ್ಪು ಮಾಡ್ಕೊಳ್ತೀರಾ? ನೀವು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಿರ್ಬೋದು, ಅನಂತರ ಅಲ್ಲಿ ನಿಮಗೆ ಸಿಕ್ಕಂಥ ಪ್ರೀತಿ. ಮಂಡ್ಯ ನನ್ನ ಮೊದಲನೇ ಜಿಲ್ಲಾಧಿಕಾರಿಯಾಗಿ, ಅದರಿಂದ ಮತ್ತು ಆ ಜಿಲ್ಲೆಯ ಬಗ್ಗೆ ಅಪಾರವಾದ ನನಗೆ ಪ್ರೀತಿ ಇದೆ. ಅಲ್ಲಿ 2 ವರ್ಷ 3 ತಿಂಗಳು ನಾನು ಕೆಲಸ ಮಾಡಿದಾಗ ಅನೇಕ ವಲಯಗಳಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಅದು ಬಿಡಿ ಕಾರ್ಮಿಕರ ವಸತಿ ಇರಬಹುದು, ಅಥವಾ ನಾನು ಆಲ್ಮೋಸ್ಟ್ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕಾದರೂ ಹೋಗಿದ್ದೇನೆ. ಎಲ್ಲ ಕಡೆ ನಾನು ಭೇಟಿ ಕೊಟ್ಟಿದ್ದೇನೆ. ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸಿ ಅವ್ರನ್ನ ಹರಿಸಿದ್ದೇನೆ. ಒಂದು ಬಾರಿ ಒಂದು ನಾಲೆ ಒಡೆದ್ಬಿಟ್ಟು, ನೀರಾವರಿ ನಾಲೆ ಒಡೆದ್ಬಿಟ್ಟು ಸುಮಾರು 400-500 ಎಕರೆ ಮೇಲೆ ಮರಳು ತುಂಬೋಗ್ಬಿಟ್ಟಿತ್ತು. ಆವಾಗ ರೈತರು ಅದನ್ನು ನಾಲೆನ ರಿಪೇರ್ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ. ಯಾಕಂದರೆ ನಮ್ಗೆ ಮೊದಲು ಪರಿಹಾರ ಕೊಡಿ ಅಂತ. ಮತ್ತು ಯಾರ ಮಾತು ಕೇಳ್ತಾ ಇರಲಿಲ್ಲ. ನಾನು ಅಲ್ಲಿ ಹೋಗಿ, ನನಗೆ 2 ದಿವಸ ಕೊಡಿ, 2 ದಿವಸದಲ್ಲಿ ನಿಮಗೆ ಪರಿಹಾರ ಕೊಡದೇ ಇದ್ದರೆ ನೀವು ಏನಾದರೂ ಮಾಡಿ, ಬಟ್ ಈಗ ಅದನ್ನು ನಾವು ನಾಲೆನ ನಿರ್ಮಾಣ ಮಾಡಿ ಕಟ್ಟದೇ ಇದ್ದರೆ ಟೇಲ್ ಎಂಡ್ನವ್ರಿಗೆ ತೊಂದರೆ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡಿದಾಗ ರೈತರು ಒಪ್ಕೊಂಡ್ರು. ಆಮೇಲೆ ನನಗೆ 48 ಗಂಟೆ ಇತ್ತು. ನಾನು ಬೆಂಗಳೂರಿಗೆ ಬಂದು, ಆವಾಗ ಶಂಕರಲಿಂಗೇಗೌಡ ಅಂತ ಅನ್ನೋರು ಕಾರ್ಯದರ್ಶಿಯಾಗಿದ್ದರು SM ಕೃಷ್ಣ ಅವ್ರಿಗೆ ಹತ್ರ ಕೂತ್ಕೊಂಡು, ಸರಿ ಹೇಗಾದರೂ ಮಾಡಿ ನೀರಾವರಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಬೇಕು ಅಂತ ನಾನು ಗೌರ್ಮೆಂಟ್ ಆರ್ಡರ್ ತೊಗೊಂಡೇ ವಾಪಸ್ ಹೋದೆ. 48 ಗಂಟೆ ಒಳಗೆ ವಾಪಸ್ ಹೋಗಿ, ಅಷ್ಟರೊಳಗೆ ಎಲ್ಲ ತಹಸೀಲ್ದಾರ್ ಅವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗಿದೆ ಅದನ್ನು ಅಸೆಸ್ ಮಾಡಿ ಪಟ್ಟಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಪಟ್ಟಿ ರೆಡಿ ಮಾಡ್ಕೊಂಡಿದ್ರು. 2 ದಿವಸ ಮೀರ್ತು 3ನೇ ದಿವಸ ಹೋಗಿ ನಾವು ಪರಿಹಾರ ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಈ ತರಹ ಘಟನೆಗಳು ಆದಾಗ ನಾನು ಹೋಗಿ ಅಲ್ಲಿ ಫೀಲ್ಡಲ್ಲಿ ನಾನು ಬಂದಿದ್ದೇನೆ, ಇದನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ರೆ ಅಪಾರವಾದ ನಂಬಿಕೆ ಇಟ್ಕೊಂಡು ಜನ ಹೋಗಿಬಿಡೋರು. ಇವೆಲ್ಲ ನನಗೆ ಭಾಳ ನೆನಪಾಗ್ತದೆ. ಆಮೇಲೆ ಅಲ್ಲಿ ಒಂದು ದೇವಸ್ಥಾನ ಇದೆ ಶ್ರವಣಬೆಳಗೊಳ ಹತ್ತಿರ, ಒಂದು ಊರಲ್ಲಿ
13ನೇ ಶತಮಾನದ ಒಂದು ದೇವಸ್ಥಾನ ಇದೆ. ಅದು 13ನೇ 14ನೇ ಶತಮಾನ ಇರ್ಬೋದು. ಅದು ವಿಜಯನಗರ ಎಂಪೈರಲ್ಲಿ ಕಟ್ಟಿದ್ದು ಅಂತ ಹೇಳ್ಬಿಟ್ಟು. ಅದು ಅಗಾಲಯ ಅಂತ, ಅಗಾಲಯ ಗ್ರಾಮದಲ್ಲಿ ರಾಜೇಗೌಡರು ಅಂತ ಅವರು ಮೇಷ್ಟ್ರು ಇದ್ರು ಅಲ್ಲಿ. ಅವರು ಬಂದು ನನಗೆ ಬಂದು ಭೇಟಿಯಾದರು 4-5 ಸುಮಾರು ಗ್ರಾಮಸ್ಥರ ಜೊತೆಗೆ. ಆವಾಗ ಅಲ್ಲಿ ಮಂಡ್ಯ ಟಿ ವಿ ನೆಟ್ವರ್ಕಲ್ಲಿ ಬದ್ರುದ್ದೀನ್ ಅಂತ ಇದ್ದರು, ಅವ್ರಿಗೂ ಜೊತೆಗೆಲ್ಲ ಕರ್ಕೊಂಡು ಬಂದು ಅದನ್ನು ಈ ದೇವಸ್ಥಾನ ಯಾವುದೇ ರೀತಿಯ ಜೀರ್ಣೋದ್ಧಾರ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಆಯಿತು ನಾನು ನೋಡ್ತೇನೆ ಅಂತ ಹೇಳ್ಬಿಟ್ಟು ಆವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಆಯುಕ್ತರು CS ಕೇದಾರ್ ಅಂತ ಇದ್ದರು. ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ, ಸರ್ ಇದು ಸ್ವಲ್ಪ ದುಡ್ಡು ಕೊಡಿ, ಒಂದು 5 ಲಕ್ಷ ಆದರೂ ಕೊಡಿ, ಯಾಕಂದರೆ ಜಿಲ್ಲಾಧಿಕಾರಿ ಹತ್ರ ಯಾವ್ದು ದುಡ್ಡು ಇರೋದಿಲ್ಲ, ಎಲ್ಲಾದರೂ ಬೇರೆ ಇಲಾಖೆ ಪಡ್ಕೋಬೇಕು. ಅದನ್ನು ತೊಗೊಂಡೋಗ್ಬಿಟ್ಟು ಆಮೇಲೆ ಅವ್ರು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೋಗಿ ಅಲ್ಲಿಂದ ಒಂದು 5 ಲಕ್ಷ ಪಡ್ಕೊಂಡು ಬಂದರು. ಅದನ್ನು ಹೋಗಿಬಿಟ್ಟು ನಾವು ಅಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಕ್ಕೆ ದುಡ್ಡು ಕೊಟ್ವಿ. ಅವರು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಒಂದು 3 ತಿಂಗಳಾದಮೇಲೆ ಪುನಃ ನನ್ನ ಹತ್ರ ಬಂದರು. ಬಂದು ಸರ್ ನಾವೀಗ ಕೆಲಸ ಆರಂಭ ಮಾಡೋಕ್ಕೆ ರೆಡಿ ಇದ್ದೀವಿ, ಈಗ ಶಂಕುಸ್ಥಾಪನೆ ಮಾಡಬೇಕು, ಆ ಕೆಲಸದ ಶಂಕುಸ್ಥಾಪನೆ, ದೇವಸ್ಥಾನ ಆಲ್ರೆಡಿ ಇದೆ, ರಿಪೇರ್ ವರ್ಕಿನ ಒಂದು ಮೊದಲನೇ ಕಲ್ಲಿಡಬೇಕು, ಅದು ನಿಮ್ಮ ಕೈಲಿ ಇಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ದೇವಸ್ಥಾನದ ರಿಪೇರ್ ವರ್ಕಿನ ಮೊದಲನೇ ಕಲ್ಲು ನಾನು ತೊಗೊಂಡೋಗ್ಬಿಟ್ಟು ಇಟ್ಟಿದ್ದೆ. ಸೊ ಇದು ನಮ್ಮ ದಿಸ್ ಇಸ್ ಅ ವೆರಿ ಎಮೋಷನಲ್ ಮೂಮೆಂಟ್. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಇದಕ್ಕೆ ಅಂತಾರೆ ಅಂತ ಅದು ಬೇರೆ ಡನ್. ಇನ್ನು ನಮಗೆ ಮುಖ್ಯಮಂತ್ರಿಗಳ ಆಡಳಿತಾತ್ಮಕ ಬಲ ನೀವು ಅಂತ ಕರೀತಾರೆ. ಈಗಿನ ಮುಖ್ಯಮಂತ್ರಿಗಳ ಆಡಳಿತಾತ್ಮಕ ಬಲ, ನೀವು ಪ್ರಧಾನಮಂತ್ರಿಗಳ ಜೊತೆನೂ ಕೆಲಸ ಮಾಡಿದ್ದೀರಿ, ಆರ್ಥಿಕ ವಿಚಾರಗಳ ಬಗ್ಗೆ ಹೆಚ್ಚು ತಮಗೆ ಒಂದು ಅನುಭವ ಇದೆ. ಹಾಗಾಗಿ ಗ್ಯಾರಂಟಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಒಂದು ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಕೊಡೋದಕ್ಕೆ ಕರ್ನಾಟಕ ಆರ್ಥಿಕವಾಗಿ ಸ್ಥಿರತೆಯನ್ನು ಹೊಂದಿದೆ ಅಂತ ಅನಿಸುತ್ತಾ? ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನಗನ್ಸುತ್ತೆ ಈಗ ಈ ಉದಾರೀಕರಣ ನೀತಿಗಳು ಬಂದ ಮೇಲೆ ಮಾರುಕಟ್ಟೆ ಮೇಲೆ ಆಧಾರಿತ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಾವು ನೋಡ್ಕೊಂಡಿರೋದ್ರಿಂದ ಎಲ್ಲ ಆರ್ಥಿಕ ವಲಯದಲ್ಲಿ ನಿರ್ಣಯಗಳು ಮಾರ್ಕೆಟೇ ತಗೊಳ್ತದೆ, ನಾವು ಯಾರೂ ತಗೊಳ್ಳೋದಿಲ್ಲ. ಆ್ಯಂಡ್ ದಟ್ ಇಸ್ ಅ ಕರೆಕ್ಟ್ ಆಲ್ಸೋ, ಅದೇ ರೀತಿ ಇರಬೇಕು. ಬಟ್ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಈ ಇನ್ಕಮ್ ಡಿಸ್ಟ್ರಿಬ್ಯೂಷನ್ನಲ್ಲಿ ತುಂಬ ವ್ಯತ್ಯಾಸಗಳಾಗ್ಬಿಡ್ತವೆ. ಶ್ರೀಮಂತರು ಭಾಳ ಶ್ರೀಮಂತರಾಗ್ತಾ ಇರ್ತಾರೆ, ಬಡವರು ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ದ ರಿಚ್ ಆರ್ ಗೆಟಿಂಗ್ ರಿಚರ್, ದ ಪೋರ್ ಆರ್ ಆಲ್ಸೋ ಗೆಟಿಂಗ್ ರಿಚರ್ ಬಟ್ ನಾಟ್ ಇನ್ ದ ಸೇಮ್ ಪೇಸ್ ಅಂತ. ಮತ್ತು ಕಾರ್ಮಿಕರಿಗೆ, ಕೃಷಿಕರಿಗೆ, ದುಡಿಯೋ ವರ್ಗದವರ ಒಂದು ಏನು ಆದಾಯಗಳಿದ್ದಾವೆ ಅದರಲ್ಲಿ ಗಣನೀಯವಾದ ಹೆಚ್ಚಳ ಆಗ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಆಗುತ್ತೆ. ಎಷ್ಟು ಹೆಚ್ಚಳ ಆಗ್ತದೆ ಅದು ಇನ್ಫ್ಲೇಷನ್ನೇ ತಿಂದ್ಬಿಡುತ್ತೆ. ಇವತ್ತು ನಿಮ್ಮದು 100 ರೂಪಾಯಿ ವೇಜ್ ಇದ್ದರೆ ಒಂದು 2 ವರ್ಷ ಆದಮೇಲೆ 120 ರೂಪಾಯಿ ಆಗಿದ್ದರೆ ಅಷ್ಟರಲ್ಲಿ ಇನ್ಫ್ಲೇಷನ್ನು ಕೂಡ ಒಂದು 14-15% ಆಗಿಬಿಟ್ಟಿರುತ್ತೆ. ಹಾಗಾಗಿ ಅದರಲ್ಲಿ ಗ್ರೋತ್ ಬಹಳ ಕಡಿಮೆ ಆಗ್ತದೆ. ಆದರೆ ಉಳ್ಳವರ ಆದಾಯ ಗ್ರೋತು ಬಹಳ ಫಾಸ್ಟಾಗಿ ಹೋಗುತ್ತೆ. ಯಾಕೆ ನನ್ನ ಹತ್ರ ಈಗ ಒಂದು ಕೋಟಿ ದುಡ್ಡಿದ್ದು ನಾನು ಅದನ್ನು ಮಾರ್ಕೆಟಲ್ಲಿ ಹಾಕಿದರೆ, ಶೇರ್ ಮಾರ್ಕೆಟಲ್ಲಿ 15-25% ತನಕ ರಿಟರ್ನ್ಸು ಬರುತ್ತೆ. ಕೃಷಿಕನಿಗೆ ಗ್ರೋತು ಓನ್ಲಿ 2%, 3% ಆಗುತ್ತೆ ನೆಟ್ ಗ್ರೋತ್, ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದರೆ. ಕೆಲವೊಮ್ಮೆ ಅದು ಆಗಲಿಕ್ಕಿಲ್ಲ. ಒಂದು. ಎರಡನೇದು 50-60% ದುಡಿಯೋ ಜನಸಂಖ್ಯೆ ಅದು ಕೃಷಿ ಮೇಲೆ ಅವಲಂಬಿತ ಆಗಿದೆ. ಮತ್ತು ಕೃಷಿ ವಲಯದ ಗ್ರೋತ್ ಎಷ್ಟಿದೆ? 4-5% ಆಗ್ತದೆ. ಇಂಡಸ್ಟ್ರಿ ಮತ್ತು ಸರ್ವಿಸ್ ಗ್ರೋತು 15-14% ಆಗುತ್ತೆ. ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರುವಂತಹ ಕಾರ್ಮಿಕರು, ಕೆಲಸ ಮಾಡೋರು, ಉಳ್ಳವರು ಬಹಳ ಕಡಿಮೆ ಜನಸಂಖ್ಯೆ. ಅವರು ಒಂದು 15-20%, 30% ಜಾಸ್ತಿ. ಮ್ಯಾಕ್ಸಿಮಮ್ 60-70% ಪೀಪಲ್ ಆರ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ದೇರ್ ಇನ್ಕಮ್ಸ್ ಆರ್ ನಾಟ್ ಗ್ರೋಯಿಂಗ್ ಆರ್ ದೇ ಆರ್ ನಾಟ್ ಗ್ರೋಯಿಂಗ್ ಇನಫ್. ಹಾಗಾಗಿ ಈ ಇನ್ಇಕ್ವಾಲಿಟಿಗಳು ಬಹಳ ಜಾಸ್ತಿನೇ ಆಗ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಗೌರ್ಮೆಂಟಿಂದ, ಪಬ್ಲಿಕ್ ಪಾಲಿಸಿಯಿಂದ ಇಂಟರ್ವ್ಯೂನ್ ಮಾಡಿ ಈ ಅಸಮಾನತೆ ಇದೆಯಲ್ಲ, ಇದು ಆರ್ಥಿಕ ನಮಗೆ LPG ಬಂತಲ್ಲ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಅದರ ಪರಿಣಾಮ ಅಂತೀರಾ ಅಥವಾ ಬೇರೆನಾ? ಅದು ಸಹಜವಾಗಿ ಆಗೇ ಆಗ್ತದೆ. ಅದು ಪರಿಣಾಮ ಅಂತ ಹೇಳ್ಬೋದು. ಅದು ಮಾಡದೇ ಇದ್ರೂ ಕೂಡ ಅದಕ್ಕಿಂತ ಹಿಂದೆ ಅಸಮಾನತೆ ಇರಲಿಲ್ಲ ಅಂತ ಇಲ್ಲ. ಅದಾದಮೇಲೆ ಗ್ರೋತ್ ಜಾಸ್ತಿ ಆದಾಗ ಅಸಮಾನತೆ ಕೂಡ ಜಾಸ್ತಿ ಆಗ್ತದೆ. ಬಟ್ ಆ LPG ಪಾಲಿಸಿಗಳಿಂದ ಆಲ್ಮೋಸ್ಟ್ ಒಂದು 300 ಮಿಲಿಯನ್ ಜನ ಬಡತನ ರೇಖೆಯಿಂದ ಮೇಲೆ ಕೂಡ ಬರ್ತಾರೆ. ಆದರೆ ಅವರ ಒಂದು ಆದಾಯಗಳು ಅಲ್ಲಿ ಗಣನೀಯವಾಗಿ ಹೆಚ್ಚಳ ಆಗೋದಿಲ್ಲ. ಅಂಥ ಟೈಮಲ್ಲಿ ಕೆಲವೊಮ್ಮೆ ಡೈರೆಕ್ಟ್ ಇನ್ಕಮ್ ಟ್ರಾನ್ಸ್ಫರ್ ಕೊಡುವಂಥದ್ದು ಅವಶ್ಯಕತೆ ಇದೆ ಅನ್ನೋದು ವಿಶ್ವಾದ್ಯಂತ ಎಲ್ಲ ಕಡೆ ಇದನ್ನು ಮಾಡಿ ನೋಡಿದ್ದಾರೆ. ಇದು ಮೊದಲು ಬ್ರೆಜಿಲಲ್ಲಿ ಬೋಲ್ಸಾ ಫ್ಯಾಮಿಲಿ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಆವಾಗ ಇವರು ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ಸ್ ಕೊಟ್ಟರು. ಮೆಕ್ಸಿಕೋದಲ್ಲಿದೆ, ಆಫ್ರಿಕಾದಲ್ಲಿ ಕೆಲವೊಂದು ದೇಶಗಳಲ್ಲಿ ಮಾಡಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೆ ಬ್ರೆಜಿಲ್ ಮತ್ತು ಮೆಕ್ಸಿಕೋ ಅಲ್ಲಿ. ಅಲ್ಲಿ ಬಹಳ ಅದರ ಒಂದು ಕನ್ಸಿಸ್ಟೆಂಟಾಗಿ ಒಂದು 5-10 ವರ್ಷ ಕೊಟ್ಟರೆ
ಅದರಲ್ಲಿ ಆವಾಗ ಸ್ವಲ್ಪ ಬಡವರ ಮತ್ತು ಮಧ್ಯಮ ವರ್ಗದವರ ಒಂದು ಆರ್ಥಿಕತೆಯು ಕೂಡ ಸ್ವಲ್ಪ ಇಂಪ್ರೂವ್ ಆಗ್ತದೆ. ಇವತ್ತು ಒಂದು ಮಹಿಳೆಗೆ ಒಂದು ವರ್ಷಕ್ಕೆ 24,000 ರೂಪಾಯಿ, ಮೊದಲು ಇಲ್ಲದೆ ಇರೋ 24,000 ರೂಪಾಯಿ ಈಗ ಬಂದಾಗ, ಸೊ IMN ಮೇಲೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸ್ವಾಯತ್ತತೆ ಬರುತ್ತೆ. ಒಬ್ಬ ಮಹಿಳೆ ಇವತ್ತು ಯಾರ ಮಾತು ಯಾರ ಅನುಮತಿಯನ್ನು ಪಡೆಯದೆ, ಯಾರಿಗೂ ದುಡ್ಡಿಗೆ ಕೈ ಚಾಚದೆ ಒಂದು ಬಸ್ ಹತ್ಕೊಂಡು ಎಲ್ಲಾದರೂ ಹೋಗ್ಬೋದು, ಬರಬಹುದು, ತನ್ನ ಕೆಲಸದ ಇದಕ್ಕೆ ಹೋಗ್ಬೋದು ಅನ್ನೋ ಒಂದು ಸೌಕರ್ಯ ಇದೆಯಲ್ಲ, ಇವು ಎಲ್ಲ ಈ ಗ್ಯಾರಂಟಿಗಳು ಕೊಡ್ತವೆ. ಹಾಗಾಗಿ ಗ್ಯಾರಂಟಿಗಳ ಉಪಯುಕ್ತತೆ ಬಗ್ಗೆ, ಇದರ ಡಿಸೈರಬಿಲಿಟಿ ಬಗ್ಗೆ ಯಾವುದೇ ರೀತಿ ಪ್ರಶ್ನೆ ಇಲ್ಲ. ಪ್ರಶ್ನೆ ಇರೋದು ಆರ್ಥಿಕತೆ ಮೇಲೆ ಇದರ ಏನು ಪರಿಣಾಮ ಆಗ್ತದೆ, ಕರ್ನಾಟಕಕ್ಕೆ ಶಕ್ತಿ ಇದೆಯಾ ಅಂತ. ಒಂದು ನಮ್ಮ ಬಜೆಟಲ್ಲಿ ಒಂದು 52,000 ಕೋಟಿಯನ್ನು ತೆಗೆದಿಟ್ಬಿಟ್ಟು ನೇರವಾಗಿ ಒಂದು 1,20,00,000ಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ನಾವು ಕೊಡ್ತಾ ಇರೋದು, ಅಷ್ಟು ದೊಡ್ಡ ಪ್ರಮಾಣ ದುಡ್ಡು ಒಂದು ಕಡೆ ಇಟ್ಟಾಗ ಆರ್ಥಿಕದಲ್ಲಿ ಸ್ವಲ್ಪ ಮಟ್ಟಿಗೆ ಟೈಟ್ನೆಸ್ ಬಂದೇ ಬರುತ್ತೆ. ಅದು ಬರೋದಿಲ್ಲ ಅಂತ ಯಾರೂ ಹೇಳೋದಿಲ್ಲ. ಆದರೆ ಕರ್ನಾಟಕ ಒಂದು GSDP ಪರ್ ಕ್ಯಾಪಿಟಾ ಅದರಲ್ಲಿ ನೋಡಿದ್ರೆ, ಆ ಮಾನದಂಡದಲ್ಲಿ ನೋಡಿದ್ರೆ, ವಿ ಆರ್ ದ ಸೆಕೆಂಡ್ ರಿಚೆಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ, ಸೆಕೆಂಡ್ ರಿಚೆಸ್ಟ್ ಕಂಟ್ರಿ. ಸೊ ನಮಗೆ ಆದಾಯ ಇದೆ, ಮತ್ತು GSTಯಲ್ಲಿ ನಾವು ಗ್ರೋತಲ್ಲೂ ಕೂಡ ನಂಬರ್ 1 ಅಥವಾ ನಂಬರ್ 2 ಪೊಸಿಷನ್ ಇರ್ತೀವಿ ಪ್ರತಿ ಬಾರಿ. ಮತ್ತು ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಆ್ಯಂಡ್ ಗ್ರೋತಲ್ಲಿ ನಾವು ನಂಬರ್ 2 ಇದ್ದೇವೆ. ಮಹಾರಾಷ್ಟ್ರ ಆದಮೇಲೆ ಮಹಾರಾಷ್ಟ್ರ ನಂಬರ್ 1, ನಾವು ನಂಬರ್ 2 ಇದ್ದೇವೆ. ಹಾಗಾಗಿ ನಮಗೆ ಆರ್ಥಿಕ ಸವಲತ್ತುಗಳಿದ್ದಾವೆ. ಅದು ಬೆಂಗಳೂರಿಂದ ಇರ್ಬೋದು, IT-BT ಸೆಕ್ಟರಿಂದ ಇರ್ಬೋದು, ಇಂಡಸ್ಟ್ರಿ ಸೆಕ್ಟರಿಂದ ಇರ್ಬೋದು, ಬಟ್ ಸರ್ವಿಸಸ್ ಸೆಕ್ಟರಿಂದ ಇರ್ಬೋದು, ಬಟ್ ಇದೆ. ಅದನ್ನು ತೆಗೆದುಕೊಂಡು ಹೋಗಿಬಿಟ್ಟು ಬಡವರಿಗೆ ಕೊಡುವಂತಹ ಒಂದು ಇದು ನೀತಿ ಇದೆ. ಅದರಿಂದ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಟೈಟ್ನೆಸ್ ಇದ್ದರೂ ಕೂಡ ಅದಕ್ಕೆ ಹೆಚ್ಚಿನ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕು, ಸಾರ್ವಜನಿಕ ಸಹಭಾಗಿತ್ವದ ಯೋಜನೆಗಳನ್ನ ತರಬೇಕು, ಮತ್ತು ನಮ್ಮ ಸ್ವಾಯತ್ತ ಸಂಸ್ಥೆಗಳದು BBMP ಇರ್ಬೋದು, BDA ಇರ್ಬೋದು, ಈ ಸಂಸ್ಥೆಗಳು ತಮ್ಮದೇ ಆದ ಒಂದು ಸಂಪನ್ಮೂಲಗಳನ್ನ ವೃದ್ಧಿ ಮಾಡಿಕೊಂಡು ಅವರು ಪ್ರಾಜೆಕ್ಟ್ಗಳನ್ನ ತಗೊಂಡು, ಈಗ ನಾವು ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತಾ ಇದ್ದೇವೆ, 73 ಕಿಲೋಮೀಟರಿಂದ 8 ಲೇನ್ ಎಕ್ಸ್ಪ್ರೆಸ್ ವೇ ಮಾಡ್ತಾ ಇದ್ದೀವಿ. ಅದು ತುಮಕೂರು ರೋಡಿಂದ ಹೊಸೂರು ರೋಡ್ ತನಕ ಮಾಡ್ತಾ ಇದ್ದೇವೆ. ಇದು ಸರ್ಕಾರದಿಂದ ದುಡ್ಡು ತಗೊಳ್ಳದೆ BDA ಒಂದು ಕಂಪ್ನಿ ಮಾಡಿಬಿಟ್ಟು, ಆ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್ ಮೇಲೆ ಸಾಲ ತಗೊಂಡು ಕಟ್ಟೋದಕ್ಕೆ ಯೋಚನೆ ಮಾಡಿದೆ. ಈ ರೀತಿ ಅನೇಕ ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಬಿಡದಿಯಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಒಂದು ಪ್ರಯತ್ನ, ಅದರಲ್ಲೂ ಕೂಡ ಸರ್ಕಾರದಿಂದ ಏನು ಅನುದಾನ ತಗೊಳ್ತಾ ಇಲ್ಲ. ಹಾಗಾಗಿ ನಾವೀನ್ಯತೆಯನ್ನು ಹೊಂದಿರುವಂತಹ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಅದರಿಂದ ಅಭಿವೃದ್ಧಿಗೆ ನಾವು ಸಹಕಾರ ಕೊಡಬೇಕು ಅನ್ನೋದು ಒಂದು. ಎರಡನೇದು, ಈ ಒಂದು ಗ್ಯಾರಂಟಿಗಳ ಜೊತೆಗೆ ಜಾಬ್ ಕ್ರಿಯೇಷನ್ಗೆ, ನಾವು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಉದ್ಯೋಗ ಸೃಷ್ಟಿಯಾಗ್ತಾ ಇರೋದು ಬಹುತೇಕ ಬೆಂಗಳೂರು ಸುತ್ತಮುತ್ತಲಿನ ಏರಿಯಾದಲ್ಲಿ. ಆದರೆ ಅದನ್ನು ಬಿಯಾಂಡ್ ಬೆಂಗಳೂರು ಹೋಗಿ, ಬೆಂಗಳೂರಿನ ಆಚೆ ಹೋಗಿ, ಇವತ್ತು ಹುಬ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಕಲಬುರ್ಗಿ ಬೀದರ್ ರಾಯಚೂರು ಆ ವಲಯ ಇರ್ಬೋದು, ಮಂಗಳೂರು, ಉಡುಪಿ ಮಣಿಪಾಲ ಇರ್ಬೋದು, ಮೈಸೂರು ಇರ್ಬೋದು, ಅಂತಹ ಕಡೆ ಆರ್ಥಿಕತೆಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ, ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾದರೆ ಅದು ಏನು ಅದು ಸಸ್ಟೈನಬಲ್ ಆಗುವಂತಹ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿದರೆ ಸ್ವಲ್ಪ ಈ ಒಂದು 2-3 ವರ್ಷದಲ್ಲಿ ಈ ಗ್ಯಾರಂಟಿಗಳಿಂದ ಆಗಿರುವಂಥ ಆರ್ಥಿಕ ಪರಿಣಾಮ ಇರ್ಬೋದು, ಆರ್ಥಿಕ ಸ್ವಲ್ಪ ಟೈಟ್ ಸಿಚುವೇಶನ್ ಬಂದಿರೋದು ಅದು ಈಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ನಾವು ಸಾಕಷ್ಟು ಸಂಪನ್ಮೂಲಗಳ ವೃದ್ಧಿಯನ್ನು ಮಾಡಿದ್ದೇವೆ. ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಎವ್ರಿ ಇಯರ್ 17% ಗ್ರೋತ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಸೊ ಹಾಗಾಗಿ ನಾವು ಇನ್ಕಮ್ ಸೋರ್ಸಸ್ಸು ಜಾಸ್ತಿ ಮಾಡ್ಕೋಬೇಕು. ಇನ್ಕಮ್ ಸೋರ್ಸಸ್ ಜಾಸ್ತಿ ಮಾಡಿಕೊಂಡು ಗ್ಯಾರಂಟಿಗಳು ಕೂಡ ಇರಬೇಕು. ಇನ್ಕಮ್ ಸೋರ್ಸ್ ಮಾಡಿ ಅಭಿವೃದ್ಧಿ ಕಡೆನೂ ನಾವು ಗಮನ ಹರಿಸ್ಬೇಕು. ಎರಡು ಮಾಡೋಕ್ಕೆ ಸಾಧ್ಯ, ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಸಾಧ್ಯ. ಬಟ್ ಮಾಡದೇ ಇದ್ರೆ ಬಡವರ ಒಂದು ಬಡ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ಯಾವಾಗ ನಾವು ತುಂಬೋದು, ಅದು ಎಷ್ಟು ವರ್ಷ ಎಷ್ಟು ದಶಕ ಅವ್ರು ಕಾಯಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಈಗ 2 ವಿಚಾರ ಇದೆ ಸರ್. ಒಂದು ಏನು ಅಂತಂದರೆ, ನೀವೇ ಹೇಳಿದಾಗೆ ಸಂವಿಧಾನವೂ ಹೇಳಿದೆ ಪರಿಚಯ ನಮಗೆ ಕಲ್ಯಾಣ ಕಾರ್ಯಕ್ರಮಗಳು ಭಾರತದಂಥ ದೇಶಕ್ಕೆ ಬೇಕಿದೆ ಅಂತ. ಇನ್ನೊಂದೇನು ಅಂತಂದರೆ, ಕೆಲವು ದೇಶಗಳಲ್ಲಿ ನಿಮಗೆ ತೆರಿಗೆ ವ್ಯವಸ್ಥೆ ಬೇರೆ ಥರ ಇದೆ, ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ. ನಮ್ಮಲ್ಲಿ ಒಂದು ಸ್ಟಡಿ ಹೇಳುತ್ತೆ, ಭಾರತದ ಮಧ್ಯಮ ಮತ್ತು ಬಡವರ್ಗದ ಜನ ತಮ್ಮ ಜೀವಿತಾವಧಿಯ ಉಳಿತಾಯ ಅಥವಾ ದುಡಿಮೆ ಏನಿದೆ ಅದರ 60%ಕ್ಕಿಂತ ಹೆಚ್ಚಿನ % ಇವೆರಡು ಖರ್ಚು ಮಾಡ್ತಾರೆ, ಶಿಕ್ಷಣ ಮತ್ತು ಆರೋಗ್ಯ. ಇವೆರಡು ಸರ್ಕಾರದಿಂದ ಗುಣಮಟ್ಟ, ಯಾವುದೇ
ಸರ್ಕಾರದಿಂದ ಗುಣಮಟ್ಟದಲ್ಲಿ ಸಿಕ್ಕಿದ್ರೆ, ಈಗ ನಿಮಗೆ ಚೈನಾ ತೊಗೊಂಡ್ರೆ ಅಥವಾ ಬೇರೆ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಎಜುಕೇಷನ್ ಪ್ರೈವೇಟ್ ಅನ್ನೋದು ಒಂದು ಕಾನ್ಸೆಪ್ಟೇ ಇಲ್ಲ, ಆ ಥರದ್ದು ನಮ್ಮಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ? ನಿಜ, ನೀವು ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ, ಇಟ್ಸ್ ಪರ್ಫೆಕ್ಟ್ ದಿಸನ್. ಈಗ ಒಂದು ಯಾವುದೇ ಸಮಾಜದಲ್ಲಿ ಮೊಟ್ಟ ಮೊದಲನೇ ಆದ್ಯತೆಯನ್ನು ನಾವು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಕೊಡಬೇಕಾಗುತ್ತೆ. ಯಾಕಂದರೆ ಇವತ್ತು ನಮ್ಮ ದೇಶ ಒಂದು ಯುವ ದೇಶ ಅಂತ ಹೇಳ್ತಾರೆ. ಇಟ್ಸ್ ಎ ಯಂಗ್ ನೇಷನ್. ಯಾಕಂತ ಹೇಳಿದ್ರೆ 40 ವರ್ಷ ವಯಸ್ಸಿಗಿಂತ ಕಡಿಮೆ ಇರುವಂಥ ಪಾಪ್ಯುಲೇಷನ್ನು ನಮ್ಮ ಇಡೀ ಜನಸಂಖ್ಯೆ ಹೋಲಿಸಿದ್ರೆ ಆಲ್ಮೋಸ್ಟ್ 70% ಇದ್ದಾರೆ. ವೃದ್ಧರು ಕಡಿಮೆ ಇದ್ದಾರೆ. ಸೊ ವಿ ಆರ್ ಅನ್ ಯಂಗ್ ನೇಷನ್. ಅದಕ್ಕೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ತಾರೆ. ಈ ಡೆಮೋಗ್ರಫಿಕ್ ಡಿವಿಡೆಂಟು ಈಸ್ ಅ ಬಿಗ್ ಅಡ್ವಾಂಟೇಜ್ ಫಾರ್ ಎನಿ ಸೊಸೈಟಿ. ಆದರೆ ಅದು ಒಂದು ಅಡ್ವಾಂಟೇಜ್ ಆಗಿ ನಾವು ಅದನ್ನು ಬಳಸ್ಕೋಬೇಕು ಅಂತ ಹೇಳಿದ್ರೆ ಈ ಯಂಗ್ ಪಾಪ್ಯುಲೇಷನ್ಗೆ ನಾವು ಆರೋಗ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕು, ಮತ್ತು ಸ್ಕಿಲ್ ಕೊಡಬೇಕು, ಈ ಕೌಶಲ್ಯ ಕೊಡಬೇಕು. ಆಮೇಲೆ ಅವ್ರಿಗೆ ಉದ್ಯೋಗಗಳಿಗೂ ಒಂದು ಕಡೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ನಾವು ಶಿಕ್ಷಣ ಮತ್ತು ಆರೋಗ್ಯದ ವಲಯಗಳಿಗೆ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಯಾಕೆ ಇವತ್ತು ನಾವು ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸು, ಯುರೋಪಿಯನ್ ಕಂಟ್ರೀಸು, ಕೆನಡಾ, ಇಲ್ಲಿ ಹೆಲ್ತು ಮತ್ತು ಎಜುಕೇಷನ್ ಎರಡೂ ಫ್ರೀ ಇದ್ದಾವೆ. ಅಮೆರಿಕಾದಲ್ಲಿ 12 years ಆಫ್ ಎಜುಕೇಷನ್ ಫ್ರೀ ಇದೆ ಪಬ್ಲಿಕ್ ಸೆಕ್ಟರಲ್ಲಿ. 96% ಆಫ್ ದಿ ಚಿಲ್ಡ್ರನ್ ಇನ್ ಅಮೆರಿಕಾ ಗೋ ಟು ಪಬ್ಲಿಕ್ ಸ್ಕೂಲ್ಸ್ ವಿಚ್ ಆರ್ ಪಬ್ಲಿಕ್ಲಿ ಫಂಡೆಡ್ ಆ್ಯಂಡ್ ಫ್ರೀ. ಓಕೆ. ಸೊ ನಾನು US ಅಲ್ಲಿ 3 ವರ್ಷ ಇದ್ದಾಗ ನಮ್ಮ ಮಕ್ಕಳು ಕೂಡ ಒಳ್ಳೆ ಶಾಲೆಗಳು ಹೋಗ್ತಾಯಿದ್ರು. 1 ಪೈಸಾ ನಾವು ಖರ್ಚು ಮಾಡ್ತಾ ಇರಲಿಲ್ಲ. ಸೊ ಆ ರೀತಿಯ ವ್ಯವಸ್ಥೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಫ್ರೀ ಇದ್ದಾವೆ. ಆದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ, ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು, ಅವುಗಳನ್ನು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಬೆಳೆಸಬೇಕಾಗುತ್ತೆ. ಇವತ್ತಿಗೂ ಕೂಡ ಲ್ಯಾಟ್ರಿನ್ ಇಲ್ಲ, ವಾಟರ್ ಸಪ್ಲೈ ಇಲ್ಲ ಅನ್ನೋ ಒಂದು ಕೂಗು ಅಲ್ಲಿ ನಾವು ಕೇಳ್ತಾ ಬರ್ತೀವಿ. ಆಮೇಲೆ ನಾವು ಏನು ಕರ್ನಾಟಕದಲ್ಲಿ ನಮ್ಮ ಬಜೆಟಿನ ಅತ್ಯಂತ ದೊಡ್ಡ ಭಾಗ ಶಿಕ್ಷಣಕ್ಕೆ ಹೋಗುತ್ತೆ. ಕರ್ನಾಟಕದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೋಗುತ್ತೆ. ಔಟ್ ಆಫ್ 3,71,000 crores 38,000 ಕೋಟಿ ನಾವು ಶಿಕ್ಷಣಕ್ಕೆ ಕೊಡ್ತೇವೆ. ಆದರೆ 95% ಆಫ್ ದಟ್ ಮನಿ ಗೋಸ್ ಫಾರ್ ಟೀಚರ್ಸ್ ಸ್ಯಾಲ್ರೀಸ್. ಓಕೆ. ಸೊ ಅದು ಕೊಡಲೇಬೇಕು. ಆದರೆ ಅದರ ಜೊತೆಗೆ ಕಲಿಕೆಯ ಗುಣಮಟ್ಟವನ್ನು ವೃದ್ಧಿಸಲು, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಮಾಡಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಒತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಕೊಡಬೇಕು. ಶಿಕ್ಷಣ, ಆರೋಗ್ಯ ಮತ್ತು ಪೌಷ್ಟಿಕತೆ. ಮ್ಯಾಲ್ನ್ಯೂಟ್ರಿಷನ್ ಇಸ್ ಅ ಬಿಗ್ ಪ್ರಾಬ್ಲಮ್ ಇವತ್ತಿಗೂ ಕೂಡ. ಇಷ್ಟೊಂದು ವರ್ಷ ಇಂಡಿಪೆಂಡೆನ್ಸ್ ಬಂದು ನಮಗೆ 76 ವರ್ಷ ಆಗಿದೆ. ಆದರೂ ಕೂಡ 40% ಚಿಲ್ಡ್ರನ್ನು ಅನಿಮಿಕ್ ಇದ್ದಾರೆ, ಮಾಲ್ನರಿಶ್ಡ್ ಇದ್ದಾರೆ ಅನ್ನೋದು ಅದೊಂದು ಬಹಳ ಒಂದು ಆತಂಕ ತರುವಂತಹ, ಒಂದು ಕಳವಳ ತರುವಂತಹ ಸಂಗತಿ ಆಗಬೇಕು. ಅದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನ ಹರಿಸ್ತಾ ಇಲ್ಲ. ಮಿಡ್ ಡೇ ಮೀಲ್ ಕೊಡ್ತೀವಿ. ಮಿಡ್ ಡೇ ಮೀಲಲ್ಲಿ ಕಾರ್ಬೋಹೈಡ್ರೇಟ್ ಸಿಗ್ತದೆ. ಪೌಷ್ಟಿಕತೆ ಕೊಡಬೇಕು ಅಂದರೆ, ಪ್ರೋಟೀನ್ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಹೆಚ್ಚಿನ ಬೆಳೆ ಆಗಲಿ, ಮೊಟ್ಟೆ ಆಗಲಿ ಜಾಸ್ತಿ ಕೊಡಬೇಕಾಗುತ್ತೆ. ಶಾಲೆಯಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಪೌಷ್ಟಿಕ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ. ಆ ದಿಶೆಯಲ್ಲಿ ಮಾಡುವಂತಹ ಕೆಲಸ ಇನ್ನು ತುಂಬ ಜಾಸ್ತಿ. ಓಕೆ. ನೀವು ಕಳೆದ ಬಾರಿ ಬಜೆಟಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರಿ. ನನ್ನ ಪ್ರಶ್ನೆ ಏನಂದರೆ, ಇದಕ್ಕೆ ಯಾಕೆ ಒಂದು ಸಲಹೆ ಸೂಚನೆ ಹೆಚ್ಚಿಗೆ ಬರಬಾರ್ದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ? ಈಗ ಟ್ಯಾಕ್ಸ್ ಅಂತಲೇ ನಿಮ್ಗೆ 60% 70% ತೊಗೊಂಡು ಜೊತೆಗೆ ಉಳಿತಾಯವನ್ನು ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಹಾಕಿದ್ರೆ ನೀವು ಏನೇ DBT ಕೊಟ್ಟರು ಕೂಡ ಜನರ ಜೀವನ ಮಟ್ಟ ಸುಧಾರಿಸೋದಿಲ್ಲ, ಸಾಧ್ಯ ಇಲ್ಲ. ಅದು ಎಷ್ಟೇ ಕೊಟ್ಟರು, ಇನ್ನೂ 2,000 ರೂಪಾಯಿ ಮಹಿಳೆಯರಿಗೆ ಹಾಕಿದ್ರು ಅವ್ರಿಗೆ BP ಟ್ಯಾಬ್ಲೆಟು ಅಥವಾ ಶುಗರ್ಗೋ ಇನ್ನೊಂದು ಮಕ್ಕಳಿಗೆ ಎಜುಕೇಷನ್ ಅಂದರೆ ಆಗೋದಿಲ್ಲ. ಸರ್, ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಅನಿಸುತ್ತೆ? ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅತ್ಯಂತ ಹೆಚ್ಚಿನ ಒಂದು ಕಾಳಜಿಯನ್ನು ನಾವು ಕೊಡ್ತೇವೆ ಬಜೆಟಲ್ಲಿ. ಆದರೆ ಈಗ ಆಸ್ ಎ ಡೆವಲಪಿಂಗ್ ಕಂಟ್ರಿ ನಮ್ಮ ಬೇರೆ ಆದ್ಯತೆಗಳು ಇದ್ದಾವೆ. ನಾವು ಈಗ ನೀರಾವರಿಗೂ ಕೂಡ ದುಡ್ಡು ಕೊಡಬೇಕಾಗುತ್ತೆ. ಯಾಕಂದರೆ ಇವತ್ತು ನಮ್ಮಲ್ಲಿ 30% ಏರಿಯಾ ಮಾತ್ರ ಅದಕ್ಕೆ ನೀರಾವರಿ ಸೌಲಭ್ಯ ಇದೆ. ಇನ್ನು 70% ಡ್ರೈಲ್ಯಾಂಡ್ ಇದೆ. ಅದರಿಂದ ನೀರಾವರಿ ಹೆಚ್ಚು ಮಾಡಿದರೆ ಕೃಷಿಕರ ಒಂದು ಆದಾಯ ಹೆಚ್ಚಾಗ್ತದೆ. ಸೊ ಅಲ್ಲೂ ಕೂಡ ಕೊಡಬೇಕಾಗುತ್ತೆ. ಸೊ ನಮ್ಮ ಈ ಅಮಾಂಗ್ ದಿ ಕಾಂಪಿಟಿಂಗ್ ಡಿಮಾಂಡ್ಸು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದರಿಂದ ನಾವು ಬಯಸಿದಷ್ಟು ನಾವು ಕೊಡೋಕ್ಕಾಗೋದಿಲ್ಲ. ನಾವು ಇನ್ನೂ ಹೆಚ್ಚು ಕೊಡಬೇಕಾಗುತ್ತೆ. ಎಜುಕೇಷನ್ಗೆ ಇನ್ನೂ ಹೆಚ್ಚು ಕೊಡಬೇಕಾಗುತ್ತೆ. ಮತ್ತು ಬರೀ ದುಡ್ಡು ಕೊಡೋದು ಅಷ್ಟೇ ಅಲ್ಲ, ನಾವು ಗುಣಮಟ್ಟ ಸುಧಾರಿಸಬೇಕು ಅಂತ ಹೇಳಿದ್ರೆ ಶಾಲಾ ಮಟ್ಟದಲ್ಲಿ ಅಕೌಂಟಬಿಲಿಟಿ ಅಲ್ಲೂ ಕೂಡ ಬರಬೇಕಾಗುತ್ತೆ.
ಈ ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ಹೋಗೋ ಸ್ಟೂಡೆಂಟ್ಸ್ ಎಲ್ಲ ಬಡ ಕುಟುಂಬಗಳಿಂದ ಬರ್ತಾರೆ. ಆ ಬಡ ಅಂಥ ಕುಟುಂಬಗಳ ಪೇರೆಂಟ್ಸು, ಪೋಷಕರು ತಮ್ಮ ಮಕ್ಕಳ ಶಿಕ್ಷಣ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಬೇಡಿಕೆ ಮಾಡುವಂತಹ ಶಕ್ತಿಯಲ್ಲಿ ಇರೋದಿಲ್ಲ. ಅದರಿಂದ ಅದು ಕ್ವಾಲಿಟಿ ಆಫ್ ಎಜುಕೇಷನ್ ಡಿಮಾಂಡ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ದಿಶೆಯಲ್ಲೂ ಕೂಡ ನಾವು ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿಗಳೆಲ್ಲ ಮಾಡ್ತೇವೆ. ಪೋಷಕರಿಗೆ ಅದರಲ್ಲಿ ಅವರು ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಒಂದು ಕಡೆ ದುಡ್ಡು ಹೆಚ್ಚು ಮಾಡಬೇಕು, ಇನ್ನೊಂದು ಕಡೆ ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪ್ರೂವ್ ಮಾಡೋದಕ್ಕೆ ಒಂದು ವ್ಯವಸ್ಥೆಗಳನ್ನ ತರಬೇಕಾಗುತ್ತೆ, ಅಕೌಂಟಬಿಲಿಟಿ ಮೆಕ್ಯಾನಿಸಮ್ಸ್ ತರಬೇಕಾಗುತ್ತೆ. ವಿ ಆರ್ ಮೇಕಿಂಗ್ ಅವರ್ ಡ್ಯಾನ್. ನಿಮ್ಮ ಹವ್ಯಾಸಕ್ಕೆ ಬರೋಕ್ಕಿಂತ ಮುಂಚೆ ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ IAS IPS ಮಾಡಬೇಕು ಅನ್ನೋದೊಂದು ಕನಸಿರುತ್ತೆ. ಆದರೆ ಸರಿಯಾದ ತರಬೇತಿ ಇರ್ಬೋದು, ಇವತ್ತಿಗೂ ನೀವು 91ರಲ್ಲಿ ಆಗಿದ್ರೆ ಇವತ್ತಿಗೂ ಅಷ್ಟು ಅವರಿಗೆ ಸಿಗ್ತಾ ಇಲ್ಲ. ತರಬೇತಿ ಇರ್ಬೋದು ಅಥವಾ ಬೇರೆ ಸೌಕರ್ಯಗಳು, ಅದ್ರ ಬಗ್ಗೆ ಮತ್ತು ಕುಸಿತಾ ಇರುವ IAS IPSನ ವಿಶ್ವಾಸಾರ್ಹತೆ. ಕೆಲವರು ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಬರ್ತಿರೋದು ವರದಿ ಆಗ್ತಿದೆ, ಕೆಲವರನ್ನು ತೆಗೆದು ಹಾಕಿದ್ದಾರೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀವಿ 3 ದಶಕದ ನಂತರ? ನನಗನ್ಸುತ್ತೆ UPSC ಸಿಸ್ಟಮ್ ಇಸ್ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್. 1-2 ಪ್ರಕರಣಗಳಿರ್ಬೋದು, ಅದು ಅಪವಾದಗಳಂತ ಪರಿಗಣಿಸ್ತೇನೆ ನಾನು. ಆದರೆ ಈ UPSC IAS IPS ಪರೀಕ್ಷೆಗಳು ಜಾಸ್ತಿ ಕಾಂಪಿಟೇಟಿವ್ ಆಗಿವೆ. ನಾವಿದ್ದಾಗ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ. ಒಂದು ಎರಡನೇದು, ಇನ್ಫ್ಯಾಕ್ಟ್ ಟ್ಯೂಷನ್ಸು ಅದು ಇದು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಜನ ತರಬೇತಿ ಪಡಿತಾ ಇದ್ದಾರೆ, ಟ್ರೈನಿಂಗ್ ಕೋಚಿಂಗ್ ತೊಗೊಂಡು ಹೋಗಿ ಪಾಸ್ ಮಾಡ್ತಾಯಿದ್ದಾರೆ. ಬಟ್ ನನ್ನ ಕನಸು ಏನು ಅಂತ ಹೇಳಿದ್ರೆ, ಇದರ ಆಚೆಯೂ ಕೂಡ ಹೆಚ್ಚಿನ ಒಂದು ವಿಪುಲವಾದ ಒಂದು ಅವಕಾಶಗಳನ್ನ ನಾವು ಮಾಡಬೇಕಾಗುತ್ತೆ. ಖಾಸಗಿ ವಲಯದಾಗಲಿ, IAS IPS ಮೀರಿ ಬೇರೆ ವಲಯಗಳಾಗಲಿ, ನಮಗೆ ಉತ್ತಮವಾದ ಇಂಜಿನಿಯರ್ಗಳು ಬೇಕಾಗುತ್ತೆ, ಉತ್ತಮವಾದ ಡಾಕ್ಟರ್ಗಳು ಬೇಕಾಗುತ್ತೆ, ಉತ್ತಮ ಪತ್ರಕರ್ತರು ಬೇಕಾಗುತ್ತೆ. ಎಲ್ಲ ವಲಯಗಳಲ್ಲೂ ಕೂಡ ಅವಕಾಶಗಳಿದ್ದಾವೆ. ಇವತ್ತು ಬೆಂಗಳೂರಲ್ಲಿ ITBTಯಿಂದಾಗಿ ಆಗ್ತಾ ಇರುವಂತಹ ಒಂದು ಕ್ರಾಂತಿ. ಈಗ ಇವತ್ತು ನಂಬರ್ ಆಫ್ PhDs ಹೂ ಆರ್ ಇನ್ ಬ್ಯಾಂಗ್ಳೂರ್ ಈಸ್ ಹೈಯೆಸ್ಟ್ ಇನ್ ದ ಕಂಟ್ರಿ ಪರ್ ಏರಿಯಾ. ಹಾಗಾಗಿ ಹೆಚ್ಚಿನ ಒಂದು ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡಬೇಕಾಗುತ್ತೆ, ಅಂತ ಆರ್ಥಿಕ ವ್ಯವಸ್ಥೆ ಬೇಕಾಗುತ್ತೆ. ಆದ್ದರಿಂದ ಯಾಕಂದರೆ ಈಗ ಸರ್ಕಾರಿ ನೌಕರಿಗಳ ಮೇಲಿರುವಂತಹ ಒತ್ತಡ ತುಂಬ ಜಾಸ್ತಿ ಇದೆ. ಅದರಿಂದ ಇವತ್ತು ಒಂದು ಸಣ್ಣ ಹುದ್ದೆಗೆ ನಾವು 100 ಹುದ್ದೆಗಳನ್ನ ಅಡ್ವರ್ಟೈಸ್ ಮಾಡಿದರೆ ಲಕ್ಷಾಂತರ ಜನ ಅರ್ಜಿ ಹಾಕ್ತಾರೆ, ವಿಚ್ ಇಸ್ ಅ ಸ್ಯಾಡ್ ರಿಫ್ಲೆಕ್ಷನ್ ಆಫ್ ದ ಸಿಸ್ಟಮ್, ವಿಚ್ ಈಸ್ ನಾಟ್ ಕ್ರಿಯೇಟಿಂಗ್ ಎನಫ್ ಜಾಬ್ಸ್ ಇನ್ ಮೈ ಒಪಿನಿಯನ್. ಮತ್ತು ಸರ್ಕಾರ ಕೆನಾಟ್ ಕ್ರಿಯೇಟ್ ಆಲ್ ದ ಜಾಬ್ಸ್. ಓಕೆ, ಇಷ್ಟು ವರ್ಷಗಳಲ್ಲಿ ತಮ್ಮ ಸೇವಾವಧಿಯಲ್ಲಿ ಎಲ್ಲಾದರೂ ರಾಜಕಾರಣಿಗಳ ಮರ್ಜಿಗೊಳಗಾಗಿ ಕೆಲಸ ಮಾಡಬೇಕು, ಇದು ಸಾಕು ಅಂತ ಬೇಸರಗೊಂಡಿದ್ದೇನಾದರೂ ಇದೆಯಾ ಆ ಥರದ್ದು? ದಿನನಿತ್ಯ ಸಂತೋಷ ಆಗ್ತದೆ, ದಿನನಿತ್ಯ ಬೇಸರ ಆಗ್ತದೆ. ಇಟ್ಸ್ ಎ ಸಿಹಿ ಕಹಿ ಅನುಭವ ಸರ್ಕಾರದಲ್ಲಿ. ಯಾವತ್ತೂ ಕೂಡ ರಾಜಕಾರಣಿಗಳ ಜೊತೆ ಕೆಲಸ ಮಾಡಬೇಕು, ಇದೊಂದು ಕಷ್ಟ ಅನ್ನೋದು ನನಗೆ ಯಾವತ್ತೂ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ಐ ಸ್ಟ್ರಾಂಗ್ಲಿ ಬಿಲೀವ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರು ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ. ಚುನಾಯಿತ ಪ್ರತಿನಿಧಿಗಳು ನೇರವಾಗಿ ಜನಗಳಿಗೆ ಅಕೌಂಟಬಲ್ ಆಗ್ತಾರೆ, ನಾವು ಅವರಿಗೆ ನೆರವು ಕೊಡಬೇಕಾಗುತ್ತೆ. ವಿ ಶುಡ್ ನಾಟ್ ಥಿಂಕ್ ದಟ್ ವಿ ಆರ್ ಪವರ್ಫುಲ್, ವಿ ಆರ್ ಬೆಟರ್ ದ್ಯಾನ್ ಪೊಲಿಟಿಷಿಯನ್ಸ್. ಆ ಥರ ಯಾವತ್ತೂ ನಾವು ನಂಬಿಕೆ ನಾನಂತೂ ಇಟ್ಕೊಂಡಿಲ್ಲ. ಹಾಗಾಗಿ ನಾನು ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಕೂತ್ಕೊಂಡು ಮಾತಾಡ್ತೇನೆ, ಅವ್ರ ಜೊತೆ ಅವ್ರಿಗೆ ಬಂದಾಗ ಒಂದು ಕಾಫಿ ಕೊಡಿಸ್ತೇನೆ, ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಆವಾಗ ಗೊತ್ತಾಗ್ತದೆ ಅವರ ಅಭಿಪ್ರಾಯಗಳು, ಅವರ ಪಾಯಿಂಟ್ ಆಫ್ ವ್ಯೂ, ಅವರ ನಿಲುವು ಕೂಡ ಗೊತ್ತಾಗ್ತದೆ. ಹಾಗಾಗಿ ಆದರೆ ದಿನನಿತ್ಯ ಕೆಲಸದಲ್ಲಿ ಅನೇಕ ಸಿಹಿ ಕಹಿ ಅನುಭವಗಳು ಆಗ್ತಾ ಇರ್ತವೆ. ಬಟ್ ಓವರ್ ಆಲ್ ಇದೊಂದು ಅವಕಾಶ, ಸಂದರ್ಭ. ಈ ಅವಕಾಶವನ್ನು ನಮಗೆ ಸಿಕ್ಕಿರೋದ್ರಿಂದ ಯಾವತ್ತೂ ಕೂಡ ನೆಟ್ ಸಿಹಿ ಕಹಿಗಳ ಮಧ್ಯೆ ಸಿಹಿ ಜಾಸ್ತಿ ಆಗ್ತದೆ, ಕಹಿ ಕಡಿಮೆ. ಓಕೆ, ಇನ್ನು ಅತೀಕ್ ಅವರು ಬರೀ IAS ಅಧಿಕಾರಿ ಮಾತ್ರ ಅಲ್ಲ, ಅವರೊಳಗೆ ಒಬ್ಬರು ಕವಿ ಇದ್ದಾರೆ. ಕನ್ನಡ ಮತ್ತು ಉರ್ದುವಿನಲ್ಲಿ ಕಾವ್ಯಗಳನ್ನು ಬರೀತೀರ ತಾವು. ಸಾಹಿತ್ಯದ ಪ್ರಕಾರದಲ್ಲಿ ಕಾವ್ಯ ಯಾಕೆ ಇಷ್ಟ ಮತ್ತು ಕನ್ನಡ ಭಾಷೆ ನಿಮ್ಮದು ತುಂಬ ಚೆನ್ನಾಗಿದೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಕಾವ್ಯದ ಬಗ್ಗೆ ಹವ್ಯಾಸ, ಕಾವ್ಯದ ಬಗ್ಗೆ ಆಸಕ್ತಿ ಮತ್ತು ಇಷ್ಟ ನನ್ನ ಚಿಕ್ಕವನಿಂದಾಗಲೂ ಒಂದು ನನಗೆ ಸಿಕ್ಕಿದೆ. ಯಾಕಂದರೆ ನಮ್ಮ ತಂದೆಯವರು ಮೇಷ್ಟ್ರು, ಶಿಕ್ಷಕರು. ನಮ್ಮ ಊರಲ್ಲಿ ಅವರು ಮನೆಯಲ್ಲೂ ಕೂಡ ಪಾಠ ಹೇಳ್ಕೊಡ್ತಿದ್ರು, ಫ್ರೀಯಾಗಿ ಟ್ಯೂಷನ್ ಕೊಡ್ತಾಯಿದ್ರು. ಆವಾಗ ಅವರು ನಾನು ದೂರ ಕೂತ್ಕೊಂಡು ಕೂಡ ಕಾವ್ಯದ ಬಗ್ಗೆ ಅವರು ಮಾತಾಡೋದು ಕೇಳಿ ಆವಾಗಲಿಂದ ಆಸಕ್ತಿ ಇದೆ. ನನಗೆ ಅನಿಸುತ್ತೆ ಪೊಯಿಟ್ರಿ ಗಿವ್ಸ್ ಸಮ್ ಕೈಂಡ್ ಆಫ್ ಎ ಸ್ಟೆಬಿಲಿಟಿ ಟು ಮೈ ಥಾಟ್ ಪ್ರೊಸೆಸ್. ಯಾಕಂದರೆ ಯಾವಾಗಲೂ ಮನಸ್ಸು ವಿಚಲಿತವಾದಾಗ, ಸಿಟ್ಟು ಬಂದಾಗ, ಭಾಳ ಅಥವಾ ಕೆಲವೊಮ್ಮೆ ನಿರಾಸೆ ಆದಾಗ
ಇಮಿಡಿಯೇಟ್ಲಿ ನನಗೆ ಯಾವುದಾದ್ರೂ ಒಂದು ಕವಿಯ ಒಂದು 2 ಲೈನ್ಗಳು ನನಗೆ ನೆನಪಾಗ್ತವೆ. ಓಕೆ, ಅದು ಎಷ್ಟೇ ಕರಾಳವಾದ ಭವಿಷ್ಯ ಕಂಡರೂ ಕೂಡ ಅದರಲ್ಲಿ ಎಲ್ಲಾದರೂ ಒಂದು ಆಶಾಕಿರಣ ಇದೆ ಅನ್ನುವಂತಹ ಆವಾಗ ಕಾವ್ಯ ನನಗೆ ಬಹಳ ಪೊಯಿಟ್ರಿ ಕಮ್ಸ್ ಟು ಮೈ ರೆಸ್ಕ್ಯೂ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅಲ್ಲ, ಅದೇ ವಿಶೇಷ ಸರ್. ಅಂದರೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ಇಷ್ಟ ಆಗುತ್ತೆ, ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಅದರಲ್ಲಿ ಜೀವಿಸೋದು ಸ್ವಲ್ಪ ಕಷ್ಟವೇ. ಅದು ತಮಗಿದೆ, ಹೇಳಿ. ಫೈಜ್ ಅಹಮದ್ ಫೈಜ್ ಅವ್ರದ್ದು ಒಂದು ಲೈನ್ ಇದೆ, ಅದನ್ನು ಕನ್ನಡದಲ್ಲಿ ನಾನೇ ಅನುವಾದ ಮಾಡಿದ್ದೇನೆ. ಅದರಲ್ಲಿ ಹೇಳ್ತಾರೆ, ಮಿಲನ ಭವನದ ದೀಪಗಳನ್ನು ಆರಿಸಿದರೇನು, ಚಂದ್ರನನ್ನು ಆರಿಸಲಿ ನೋಡೋಣ ಅಂತ. ಸೊ ನಿಮ್ಮ ಶತ್ರುಗಳು, ನಿಮ್ಮ ಎದುರ ಇರೋರು, ನೀವು ನಿಮ್ಮ ಪ್ರೀತಮ ಜೊತೆ ಕೂತ್ಕೊಂಡು ಮಾತಾಡುವಂತಹ ಒಂದು ಜಾಗ ಇದೆಯಲ್ಲ, ಅಲ್ಲಿ ಎಲ್ಲ ದೀಪಗಳನ್ನ ಹಾರಿಸ್ಬಿಟ್ಟು ಕತ್ಲಾಗ್ಬಿಡಲಿ ಅಂತ ಹೇಳಿದಾಗ ಅದು ಅವ್ರು ಆ ಒಂದು ಆರಿಸುವಂತಹ ಅಧಿಕಾರ ಅವ್ರಿಗಿದೆ, ಅವ್ರಿಗೆ ಅಷ್ಟು ಶಕ್ತಿ ಇದೆ. ಚಂದ್ರನನ್ನು ಆರಿಸುವಂಥ ಶಕ್ತಿ ಇಲ್ಲ ಅಂತ. ಆದರೆ ಇದು ಗೂಢಾರ್ಥ ಏನು, ಪ್ರಕೃತಿ ಜೊತೆಗೆ ನಾವು ಅದರ ಅರ್ಥ ದೇರ್ ಈಸ್ ಆಲ್ವೇಸ್ ಹೋಪ್, ದೇರ್ ಈಸ್ ಆಲ್ವೇಸ್ ಸಂಬಡಿ ಎಲ್ಸ್ ಹೂ ಇಸ್ ಲುಕಿಂಗ್ ಆಫ್ಟರ್ ಯು. ಈ ಲ್ಯಾಂಪ್ ಹೋದರೂ ಚಂದ್ರ ಇದೆ, ಅದು ನನಗೆ ದಾರಿದೀಪವಾಗ್ತದೆ, ಅದು ನನಗೆ ಮಾರ್ಗದರ್ಶನ ಆಗ್ತದೆ. ಕತ್ತಲು, ನೀವು ಕತ್ತಲು ಮಾಡಬಹುದು, ಮೇಲಿಂದ ಬೆಳಕು ಬರುತ್ತೆ ಅಂತ. ಓಕೆ, ಈಗ ಕುವೆಂಪು ಅವರ ಅನಿಕೇತನವನ್ನು ತಾವು ಇಂಗ್ಲೀಷ್ಗೆ ಅನುವಾದಿಸಿದ್ದೀರಿ, ಆದರೆ ಕಾವ್ಯದ ಕೃಷಿಯನ್ನು ಸ್ವಲ್ಪ ನಿಲ್ಲಿಸಿದ್ದೀರಿ, ಇನ್ನೂ ಹೆಚ್ಚು ಮಾಡ್ಬೋದು ಅನ್ನೋ ಬೇಡಿಕೆ ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನಾನು ಕಡತಗಳಲ್ಲಿ ಜಾಸ್ತಿ ಬರ್ತೇನೆ. ಡನ್. ಓಕೆ, ನಿಮ್ಮ ಕುಟುಂಬದ ಸಹಕಾರದ ಬಗ್ಗೆ ಇಷ್ಟು ವರ್ಷಗಳಲ್ಲಿ ನಿಮಗೆ ನಿಮ್ಮ ಸಾಹಿತ್ಯ ಆಸಕ್ತಿ ಇರ್ಬೋದು ಅಥವಾ ನಿಮ್ಮ ಕೆಲಸ ಇರ್ಬೋದು, ಅದನ್ನು ಹೇಗೆ ನೆನ್ಪು ಮಾಡ್ಕೋತೀರಿ? ನನಗೆ ಕುಟುಂಬ ಬಹಳ ಮುಖ್ಯ. ಆಬ್ವಿಯಸ್ಲಿ ನಾನು ಎಷ್ಟೇ ಕೆಲಸ ಆದರೂ ಕೊನೆಗೆ ಮನೆಗೆ ಬಂದು ಮನೆಗೆ ಎಲ್ಲರ ಜೊತೆಗೆ ಊಟ ಮಾಡಬೇಕು. ಸೊ ಅವರು ಯಾವಾಗಲೂ ನನಗೆ ಜೊತೆಗಿದ್ದಾರೆ, ಸಹಕಾರವಾಗಿದ್ದಾರೆ. ನಾನು ಅಷ್ಟೊಂದು ಟೈಮ್ ಕೊಡೋದಿಲ್ಲ ಅನ್ನೋ ಒಂದು ಇರುತ್ತೆ, ಆದರೂ ಕೂಡ ಐ ಮೇಕ್ ಇಟ್ ಎ ಪಾಯಿಂಟ್ ಟು ಫೈಂಡ್ ಸಮ್ ಟೈಮ್. ಮತ್ತು ಅವರು ಯಾವಾಗಲೂ ನನ್ನ ಬೆನ್ನೆಲುಬಲ್ಲಿ ಇರ್ತಾರೆ. ನನಗೂ ನನ್ನ ಹೆಂಡತಿಗೆ ಜಗಳ ಆದರೆ ನೆಕ್ಸ್ಟ್ ದಿವಸ ನನ್ನ ಕೆಲಸ ಸರಿಯಾಗೋದಿಲ್ಲ. ಅದರಿಂದ ವಿ ಆಲ್ವೇಸ್ ಕೀಪ್ ಅ ವೆರಿ ಗುಡ್ ಹೋಮ್ ಸೊ ದಟ್ ವಿ ಗೋ ಔಟ್ ಆ್ಯಂಡ್ ಡೂ ದ ಜಾಬ್. ಡನ್. ನೀವು ಬೈಕರ್ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. 1942 ಮಾಡೆಲ್ದು ಒಂದು ಬೈಕ್ ಇದೆ ಅಂತ ತಮಗೆ ಶೋಲೆ ಚಿತ್ರದಲ್ಲಿ ಇದ್ದಿದ್ದು, ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಚಿಕ್ಕವನಿಂದಾಗಲೂ ಮೋಟ್ರ್ ಬೈಕ್ ಇಟ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಯಾವತ್ತೂ ನಮಗೊಂದು ಮೋಟ್ರ್ ಬೈಕ್ ತೊಗೊಳ್ಳೋವಂಥ ಶಕ್ತಿ ಬಂದಿರಲಿಲ್ಲ. ನಂತರ ಈಗ ಸ್ವಲ್ಪ ಟೈಮ್ ಸಿಕ್ಕಿದಾಗ ಒಂದು ಮೋಟ್ರ್ ಬೈಕಲ್ಲಿ ಹೋಗೋವಂಥ ಒಂದು ನನಗೆ ಆಸೆ, ಅದರಿಂದ ಅದು ಇಷ್ಟ. ಸೊ ನಾನು ಒಂದು ಬುಲೆಟ್ ಮೋಟ್ರ್ ಬೈಕ್ ಇಟ್ಕೊಂಡಿದ್ದೆ. ಅದನ್ನು ಇದು ಒಂದು ಶೋಲೆದ ಬೈಕ್ ಯಾರೋ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ನನಗೆ ತಂದು ಕೊಟ್ಟರು. ಸೊ ಬೈಕಿಂಗ್ ಈಸ್ ಮೈ ಹಾಬಿ. ಆದರೆ ನಾನು ಅಷ್ಟೊಂದು ಅದನ್ನು ಹೋಗೋಕ್ಕಾಗೋದಿಲ್ಲ. ರಿಟೈರ್ಡ್ ಆದಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಡನ್. ಮುಂದೇನು ಏನು ಕನಸಿದೆ ಕೊನೆಯದಾಗಿ? ಸರ್ಕಾರಿ ಸೇವೆ ಅಷ್ಟೇ ಕೊನೆಯಲ್ಲ. ಅದಾದಮೇಲೂ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದಬೇಕು, ಕಲಿಬೇಕು, ಬರೀಬೇಕು, ಸಾರ್ವಜನಿಕರ ಜೊತೆ ಕೆಲಸ ಮಾಡಬೇಕು. ವಿಶೇಷವಾಗಿ ಯುವಕರ ಜೊತೆಗೆ ಅವರ ಯೋಚನೆ ಮಾಡಬೇಕು. ನಾನು ಈ ಸ್ಲಮ್ಗಳಲ್ಲಿ ಅಲ್ಲಿ ಈಗ ಯುವಕರಿಗೆ ಅವಕಾಶಗಳೇ ಇಲ್ಲ. ಅಂಥ ಕಡೆ ಒಂದು ರೀಡಿಂಗ್ ರೂಮ್ ಸ್ಟಾರ್ಟ್ ಮಾಡೋಣ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಣ ಅನ್ನೋದು ನನಗನ್ಸುತ್ತೆ. ಯಾಕಂದರೆ ನಮ್ಮ ತಂದೆಯವರು ಶಿಕ್ಷಕರಾಗಿರೋದ್ರಿಂದ ಅವರು ಅನೇಕರಿಗೆ ಕಲಿಸಿ ನೂರಾರು ಜನ ಬಂದು ಮೇಸ್ಟರ್ ನೀವು ನಮಗೆ ಕಲಿಸಿದ್ರಿ ಅಂತ ಹೇಳ್ತಾಯಿದ್ರು. ಅದನ್ನು ನಾವೆಲ್ಲ ಕಂಡಿದ್ದೇವೆ, ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತು ನಾವು ದೇರ್ ಇಸ್ ಲಾಟ್ ಆಫ್ ಪವರ್ ಇನ್ ಟೀಚಿಂಗ್. ಇವತ್ತು ನಾವು ಒಂದು 10 ಜನಕ್ಕೆ ಅವ್ರಿಗೆ ಶಿಕ್ಷಣ ಕೊಟ್ಟು, ಸರಿಯಾದ ಶಿಕ್ಷಣ ಕೊಟ್ಟು, ಅವ್ರಿಗೆ ಸಮಾಜದಲ್ಲಿ ಹೋಗಿ ಒಳ್ಳೆಯ ನಾಗರಿಕರಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಸಿದ್ಧತೆ ಮಾಡಿಕೊಟ್ರೆ ದಟ್ಸ್ ಎ ಬಿಗ್ ಕಾಂಟ್ರಿಬ್ಯೂಷನ್. ಸೊ ದರ್ ಇಸ್ ಲಾಟ್ ಆಫ್ ವರ್ಕ್ ಟು ಡೂ ಇನ್ ಗೌರ್ಮೆಂಟ್, ಔಟ್ಸೈಡ್ ಗೌರ್ಮೆಂಟ್. ಓಕೆ, ಒಂದಷ್ಟು ಪ್ಲಾನ್ ಅಂತೂ ಇದೆ. ಎಲ್ಲ ಕನಸುಗಳು ಈಡೇರಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳಷ್ಟು ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಅನುಭವನ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇದಾಗಿತ್ತು ಈ ವಾರದ ಚಾಟ್ರೂಮ್ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.